ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾ ನಟಿ, co-powered by Gold winner Ramraj Dhotis and Shirts, Pond's Dream Flower Talc, Denver Deodorant, special partner Forever Beauty Lift Cream, Gold buying partner White Gold Digital, streaming partner ZEE5. ಒಂದು ಅಪರೂಪದ ಅಧ್ಯಾಯ. 5 ಫೈನಲಿಸ್ಟ್. ಕ್ಲೈಮ್ಯಾಕ್ಸ್ ಏನಾಗಲಿದೆ? ಈ ಮಹಾನಟಿಯ ಗೆಲುವಿನ ಪಟ್ಟ ಯಾರಿಗೆ? ಚಿನ್ನದ ಕಿರೀಟ ಯಾರ ಮುಡಿಗೆ ಇರಲಿದೆ? ಐತಿಹಾಸಿಕ ಗೆಲುವು ಯಾರ ಹೆಸರಲ್ಲಿದೆ? ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಆ ಮಹಾನಟಿ ಯಾರಾಗಲಿದ್ದಾರೆ? ಇದೆಲ್ಲವನ್ನ ನೋಡುವಂತಹ ವಿಶೇಷವಾದ ಸಂಚಿಕೆ ಇದು ಮಹಾನಟಿ ಗ್ರ್ಯಾಂಡ್ ಫಿನಾಲೆ. ಈ ಗ್ರ್ಯಾಂಡ್ ಫಿನಾಲೆಗೆ ಇವತ್ತು ಆಗಮಿಸ್ತಾ ಇರುವಂತಹ ಮುಂದಿನ ನಟಿ ಮೀನ್ ಅಂತ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಪುಟ್ಮಲ್ಲಿಯಾಗಿ ಮಿಂಚಿ ಮಾತಾಡಿದ್ರೆ ಸಿಡಿಯುವಂತ ನಟಿ. ಆಕ್ಟಿಂಗ್ ಮಾಡಮ್ಮ ಅಂತ ಅಂದ್ರೆ ಒಂದಕ್ಕೆರಡು ಮಾತಾಡುವಂತ ಜೋಶು. ಗರ್ಭಿಣಿ ಹೆಂಗಸಾಗಿ ಅಭಿನಯಿಸಿ ಕಲಾ ಸಿಂಹಾಸನಕ್ಕೆ ಆಯ್ಕೆಯಾದಂತಹ ಮೂಡಬಿದ್ರೆಯ ಆರಾಧನಾ ಭಟ್. ಮಹಾನಟಿಯ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಮಹಾನಟಿಯಲ್ಲಿ ನಿಮ್ಮ ಜರ್ನಿಯ ಸಿನಿಮಾ ಹೇಗಿತ್ತು ಅಂತ ನಮ್ಮ ಸ್ಕ್ರೀನ್ ಅಲ್ಲಿ ನೋಡೋಣ ಬನ್ನಿ. ನಟಿ ನಂಬರ್ 16 ಮಾರ್ತೀರ ನಾವೇನೋ ತಿನ್ನಿಸ್ತೀರಾ ಅನ್ಕೊಂಡ್ವಿ. ಫಸ್ಟ್ ಮಾರೋದು ಮ್ಯಾಮ್, ಆಮೇಲೆ ತಿನ್ಸೋದು. ಮೊನ್ನೆ ಒಬ್ಬ ಅಕ್ಕ ಮುಳ್ಳಿಲ್ದಿರೋ ಮೀನು ಕೊಡಕ್ಕ ಅಂತ ಕೇಳಿದ. ಅಡ್ಡ ಬೆನ್ನಾಯ್ತ ಮಗ, ಎದ್ದೇಳದ ನೀನು? ನಿನ್ನ ಬೆನ್ನಲ್ಲೇ ಮೂಳೆ ಇಲ್ಲ, ನಿಂಗೆ ಮುಳ್ಳಿಲ್ದಿರೋ ಮೀನ್ ಬೇಕಾ ಅಂತ ಹೇಳಿ ಸಮ್ಮ ಬಾರಿಸಿದೆ. ನಾನು ಕೂಡ ಪಾರ್ಟ್ ಟೈಮ್ ಆಂಕರ್. ಕರುನಾಡಿನಾದ್ಯಂತ ಹೆಣ್ಮಕ್ಳ ಪೈಪೋಟಿ ಆಗೋಕೆ ಬಂದಿದ್ದಾರೆ ಮಹಾನಟಿ. ವೆಲ್ಕಮ್ ಟು ದ ಶೋ. ಮೂಡಬಿದ್ರೆಯ 19 ವರ್ಷದ ಆರಾಧನಾ ಭಟ್ ಮಹಾನಟಿಗೆ ಆಯ್ಕೆಯಾಗಿದ್ದಾರೆ. ಮಾಡೆಲ್ಸ್ ಒಂದು ಫೋಟೋ ಶೂಟ್ ಇರುತ್ತೆ, ಆಕ್ಟ್ರೆಸ್ ಇನ್ನೊಂದು ಫೋಟೋ ಶೂಟ್. ಇದು ಆಕ್ಟ್ರೆಸ್ ಫೋಟೋ ಶೂಟ್ ಇದೆ. ಚಿನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ, ಪ್ಲೀಸ್ ಕಣೋ, ಐ ಲವ್ ಯು ಸೋ ಮಚ್. ಲವ್ಲಿ. This performance deserves a salute. ದೊಡ್ಡ ಜರ್ನಿ ಕಾದಿದೆ. ಗುಡ್ ಲಕ್. ಹೈ ಮಂತ್ರವಾದಿ ಮಾಮ. ಮರ್ಯಾದೆಯಿಂದ ಇದ್ರೊಳಗಡೆ ಹೋಗೋ. ಮೊದ್ಲು ನೀನ್ ಈ ಬಾಟ್ಲೊಳಗೆ ಹೋಗು, ಆಮೇಲೆ ನಾನು ಈ ಬಾಟ್ಲೊಳಗೆ ಹೋಗ್ತೀನಿ. ಓಕೆ? ಮಹಾನಟಿ ಆಗು ಅಂದ್ರೆ ಕಾಮಿಡಿ ಕಿಲಾಡಿ ಆಗ್ತೀಯಾ? It is a blockbuster performance.
ಗಾಂಧಿನಗರದಲ್ಲಿ ಬರುವಂತ ಮೊದಲ ಕಟ್ಔಟ್ ಯಾರ್ದಾಗತ್ತೆ? ಆರಾಧನಾ. ಏನಾಯ್ತು ರೀ? ನನಗ್ ಬೇಕಾಗಿರೋದು ನನ್ ಟೇಬಲ್ ಹಾಕಿಸ್ಕೊಂಡ್ರ ಸೈನ್. It's a blockbuster. ಬೇಡ, ನೀನ್ ಮೇಕಪ್ ಮಾಡೋದು ಈ ಮಾಸಂಗಮ ಪ್ಯಾಕಪ್ ಆಗೋದು ಎರಡು ಒಂದು. ನಿಮ್ಗೆಲ್ಲ ನಾನ್ ಟೀ ಮಾಡೋಲ್ ತರ ಕಾಣಿಸ್ತೀನಾ? ಅವಳಿಗೆ ಕಲೆ ಬಗ್ಗೆ ಆಸಕ್ತಿ ಬೆಳೆಯೋ ತರ ಮಾಡಿದ್ದೆ ಇವರು. ಇವಾಗ 19ನೇ ವಯಸ್ಸಿನಲ್ಲಿ ಅವಳು ತಾತನ್ನ ಈ ಸ್ಟೇಜ್ ಮೇಲೆ ಕರ್ಕೊಂಡ್ ಬಂದಿದ್ದಾಳೆ. ನಂಗೆ ಗೊತ್ತಪ್ಪ, ನಾನು ಬೇರೆ ಜಾತಿ ಹುಡ್ಗನ್ ಮದ್ವೆ ಆಗಿರೋದ್ರಿಂದ ನಿನ್ಗೆ ಎಷ್ಟು ಅವಮಾನ ಆಗಿದೆ ಅಂತ. ನಿನ್ ಮಗು ಸತ್ರೇನೆ ನನ್ನ ಮರ್ಯಾದೆ ಉಳಿಯೋದು. ನೀವು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಿದ್ರಿ ಅಂದ್ರೆ ನಮಗಿಲ್ಲಿ ಪೇನ್ ಆಗ್ತಾ ಇತ್ತು. ಏನು ಮಾಡ್ದೇನು ಪಾತ್ರದಲ್ಲಿ ನೀನಿದ್ದ ರೀತಿ ಇದೆಯಲ್ಲಮ್ಮ, ಆ ನೋವು ನಮಗೆ ಆಗ್ತಿತ್ತಮ್ಮ. ನನ್ನ ಮಗುಗೆ ಯಾಕಪ್ಪ ಶಿಕ್ಷೆ ಕೊಟ್ಟೆ? ಅಪ್ಪ, ಬಾಗಿಲು ತೆಗಿಯಪ್ಪ. RJ ಆರಾಧನಾ ನೋಡಿದೀವಿ, ಆಂಕರ್ ಆರಾಧನಾ ನೋಡಿದೀವಿ, ಮಿಮಿಕ್ರಿ ಮಾಡೋ ಆರಾಧನಾ ನೋಡಿದೀವಿ. ಆರ್ಟಿಸ್ಟ್ ಆರಾಧನಾ ಇದು. Aradhana, I am speechless. This is not only a blockbuster, you will go into the finals. ಮೂಡಬಿದ್ರೆಯ ಆರಾಧನಾ ಭಟ್ ಮೂರನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ನಮ್ಮ ಮಹಾನಟಿ ಕಾರ್ಯಕ್ರಮದಲ್ಲಿ. ಐವನ್ ಮ್ಯಾಮ್, ನಾನು ಗೆದ್ದಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ಇಷ್ಟು ವೆರೈಟಿ ಒಂದು ಆರ್ಟಿಸ್ಟ್ ಆಗಬೇಕು. ಸರ್ ಲಾಸ್ಟಿಗೆ ಹೇಳ್ತಾರಲ್ಲ, ಆರ್ಟಿಸ್ಟ್ ಆರಾಧನಾ ನೋಡಿದೆ ಅಂತ. ದಟ್ ಮೇಡ್ ಮೀ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರೂ ಒಂದು ತಪ್ಪು ಮಾಡಿದಾಗ ತಿದ್ದಿ ಸರಿಪಡಿಸಿದ್ದಾಗಿರ್ಲಿ, ಅಥವಾ ನಮ್ಮ ಆಕ್ಟಿಂಗ್ ಅಲ್ಲಿ ಕರೆಕ್ಷನ್ಸ್ ಹೇಳಿದಾಗಿರ್ಲಿ, ಏನ್ ಬೆಟರ್ ಮಾಡ್ಕೋಬಹುದು ಅದನ್ನೆಲ್ಲ ಹೇಳಿದಾಗಿರ್ಲಿ, ಅದೆಲ್ಲದಕ್ಕಿಂತ ಮೀರಿ ಮ್ಯಾಮ್ ಮಹಾನಟಿ ಇಸ್ ಅ ವಂಡರ್ಫುಲ್ ಪ್ರಾಸೆಸ್ ಮ್ಯಾಮ್. ಪ್ರತಿದಿನ ವಂಡರ್ಫುಲ್ ಲೆಸನ್ ಅಂತೂ ನಾನು ಕಲ್ತಿದ್ದೀನಿ ಈ ವೇದಿಕೆಯಿಂದ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಜಡ್ಜಸ್ಗೆ. ಆ್ಯಂಡ್ ಮ್ಯಾಮ್, ನೀವು ಸ್ಪೆಷಲಿ ಎಷ್ಟೇ ಆಕ್ಟ್ ಚೆನ್ನಾಗ್ಲಿ ಆಗದೆ ಇರಲಿ ಕೂಡ ನೀವು ಕೊಡೋ ಕಾನ್ಫಿಡೆನ್ಸ್ ಇದೆಯಲ್ಲ ಮ್ಯಾಮ್, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಅದಕ್ಕೋಸ್ಕರ ನಾವು ಇಲ್ಲಿ ತನಕ ಬಂದಿದ್ದೀವಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸಚ್ ಅ ಇನ್ಸ್ಪಿರೇಷನ್. ಆ್ಯಂಡ್ ಆಲ್ ಮೈ ಡಿಯರ್ ಕಂಟೆಸ್ಟೆಂಟ್ಸ್, ಎವ್ರಿ ಟೈಮ್ ಅವ್ರನ್ನ ಇಮಿಟೇಟ್ ಮಾಡ್ಕೊಂಡು, ಕಾಲು ಹೇಳ್ಕೊಂಡು, ಅವ್ರಿಗೆ ತರಲೆ ಮಾಡ್ಕೊಂಡು, ಇಲ್ಲ ಬಿಂದು ಸ್ಟೈಲ್ ಅಲ್ಲಿ ಹೇಳ್ಬೇಕಿದನ್ನ. ಆಕ್ಚುಲಿ ಏನ್ ಗೊತ್ತಾ, ಅಲ್ಲ ಮ್ಯಾಮ್, ನಂಗೆ ತುಂಬಾ ಖುಷಿಯಾಗಿದೆ. ಏನಂದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಆದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ತುಂಬಾ ಖುಷಿ ಆಗ್ತಿದೆ. ನಮ್ಗೆ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಗೊತ್ತಾ. ನಾನು ಜೊತೆಗೆ ಬರುತ್ತೆ ಅನ್ಕೊಂಡಿದ್ದೆ, ಬಟ್ ಆದ್ರೂ ಬಂದ್ಬಿಡ್ತಿತ್ತು. ಓಕೆ, ಥ್ಯಾಂಕ್ ಯು. ಈಗ ಧನ್ಯಶ್ರೀ ಗೆದ್ಲು, ಐ ಮೀನ್ ಮೊನ್ನೆ ಫೈನಲಿಸ್ಟ್ ಅಂತ ಹೇಳಿ ನಾವು ಅನೌನ್ಸ್ ಮಾಡಿದ್ವಲ್ಲ, ಅವಾಗ ಹೆಂಗೆ ರಿಯಾಕ್ಟ್ ಮಾಡಿದ್ಲವಳು? ಶ್ವೇತಾ, ತುಂಬಾ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನೀವೇನಾದ್ರು ಕೇಳಿ, ಇವಾಗ ಊಟ ಆಯ್ತಾ ಅಂತ ಕೇಳಿ ಮ್ಯಾಮ್. ಊಟ ಆಯ್ತಾ ನಿಮ್ದು? ಇಲ್ಲ, ಈ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅಲ್ಲಿ ಕೂತಿರೋ ಅಣ್ಣ ನಿಮಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಕೂತಿರೋ ಅಂಕಲ್ ನಿಮಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ಶ್ವೇತಾ, ಯಾವಾಗ ಊಟ ಮಾಡ್ತೀರಾ ಶ್ವೇತಾ? ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್.
ನಿಶ್ವಿಕಾ ಮ್ಯಾಮ್ ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಲಲ್ಲ. ಥ್ಯಾಂಕ್ ಯು ಈಗ ಸೋ ಗಗನ ಮಚ್. ಗಗನ ಇವತ್ತು ಫುಲ್ ಸ್ವರ್ಗದಲ್ಲಿ ಸ್ವರ್ಗ ನಮ್ಮ ದುರ್ಗಾ ನಂಬಕ್ಕೆ ಆಗ್ತಿಲ್ಲ. ಆಕ್ಚುಲಿ ಇದು ನಾನು ಸ್ಪೆಷಲ್ ಕ್ರೆಡಿಟ್ ಪ್ರೇಮ ಮ್ಯಾಮ್ ಕೊಡ್ಬೇಕು. ಅವರಿಂದನೇ ಇದಕ್ಕೆ ಇಷ್ಟೊಂದು ನಾನು ಹಿಂಗೆಲ್ಲ ಅನ್ಕೊಂಡೇ ಇರಲಿಲ್ಲ. ಮ್ಯಾಮ್ ನನಗೆ ನಾನು ನಿಮ್ ದೊಡ್ಡ ಫ್ಯಾನು. ತುಂಬಾ ದೊಡ್ಡ ಫ್ಯಾನ್ ಮ್ಯಾಮ್. ಆಕ್ಚುಲಿ ಇಷ್ಟು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ನಾನು ವೋಟ್ ಮಾಡಿರೋ ಎಲ್ಲ ಜನರಿಗೆ ಥ್ಯಾಂಕ್ ಯು ಸೋ ಮಚ್. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಸ್ವರ್ಗ ನಮ್ಮ ದುರ್ಗಾ. ಪ್ರಿಟಿ ಪ್ರಿಯಾಂಕಾ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಅನುಶ್ರೀ ಅಕ್ಕ. ನಾನು ಟ್ರೋಫಿ ಕೊಡಿ ಹೋಗ್ತೀನಿ. ಒಂದು ವಿಷಯ ನಾನು ಹೇಳಲೇಬೇಕು. ಇದು ನಮ್ಮ ಜಡ್ಜಸ್ ಹಾಗೂ ಮಾಸ್ಟರ್ ಮೈಂಡ್ ಹೇಳಿದರೆ, ಕಲಾವಿದನಿಗೆ ಯಾವಾಗ್ಲೂ ಅಬ್ಸರ್ವೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿ. ಹೇಗೆ ಆಕೆ ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡ್ತಿದ್ದಾಳೆ ಅಂದ್ರೆ, ನಾಳೆ ದಿನ ಚಿತ್ರಗಳಲ್ಲಿ ಏನೇ ಪಾತ್ರ ಕೊಟ್ರು ಆರಾಧನಾ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಅಷ್ಟು ಅಬ್ಸರ್ವೇಷನ್ ಸ್ಕಿಲ್ಸ್ ಇದೆ. ಆರಾಧನಾ, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಗ್ರ್ಯಾಂಡ್ ಫಿನಾಲೆಯಲ್ಲಿ ಆರಾಧನಾ ಭಟ್ ಅಭಿನಯದ ಕಿರುಚಿತ್ರವನ್ನ ನೋಡುವಂತಹ ಸಮಯ. ನಾವೆಲ್ಲ ಆಲ್ರೆಡಿ ಚಿತ್ರಮಂದಿರಗಳಲ್ಲಿ ಆ ಸಿನಿಮಾನ ನೋಡಿದೀವಿ. ಆದ್ರೆ ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರು ಇದನ್ನ ನೋಡ್ಬೇಕು. ಸೊ ಸಿನಿಮಾ ನೋಡೋಣ. ಆರಾಧನಾ ಭಟ್ ಅಭಿನಯದ, ಶಶಾಂಕ್ ಸರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಮಾಯದ ಮಳೆ. ಬೆಳ್ಳಿ ಪರದೆ ಮೇಲೆ ಮೂಡಿ ಬರ್ತಾ ಇರುವಂತಹ ಮುಂದಿನ ಚಿತ್ರ ಮೂಡಬಿದ್ರೆಯ ಆರಾಧನಾ ಭಟ್ ಅವರ ಚಿತ್ರ. ಅರೆ ರೇ ಆರಾಧನಾ, ಬನ್ನಿ 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 ಬನ್ನಿ. ಆರಾಧನಾ ಭಟ್ ಅಭಿನಯದ ಕಿರು ಚಿತ್ರ ಮಾಯದ ಮಳೆ. ಈ ಚಿತ್ರದ ನಿರ್ದೇಶಕರು ಮಳೆಯನ್ನ ಸುರಿಸಿ ಹುಡುಗಿರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಕೊಟ್ಟಂತಹ ಒನ್ ಅಂಡ್ ಓನ್ಲಿ ಶಶಾಂಕ್ ಸರ್. ಡೈರೆಕ್ಟರ್ ಪಕ್ಕದಲ್ಲಿ ಕೂತ್ಕೊಂಡು, ಆಡಿಯನ್ಸ್ ಮಧ್ಯದಲ್ಲಿ ಕೂತ್ಕೊಂಡು ನೀವು ಈ ಪಿಕ್ಚರ್ನ ಎಂಜಾಯ್ ಮಾಡಿ. ಲೆಟ್ಸ್ ಪ್ಲೇ ಮಾಯದ ಮಳೆ. ಹಲೋ, ಹಾಂ, ಎಲ್ಲಿದ್ಯಾ? ಯಾಕೆ? ಲೊಕೇಶನ್ ಕಳಿಸ್ತೀನಿ, ಅರ್ಜೆಂಟಾಗಿ ಗಾಡಿ ತಗೊಂಡ್ ಬಾ. ಮಾರ್ತಳ್ಳಿ ಹತ್ರ ಇದ್ದೀವಿ. ನೀ ಗಾಡಿ ತೊಗೊಂಡು ಅಲ್ಲೇ ಬಾ. ಇಷ್ಟೊತ್ತಲ್ಲಿ ನಾನೊಬ್ಳೆ ಆಚೆ ಇದ್ದೀನಿ ಅನ್ನೋ ರೆಸ್ಪಾನ್ಸಿಬಿಲಿಟಿ ಆಗ್ಲಿ, ಕೇರ್ ಆಗ್ಲಿ ಏನೂ ಇಲ್ಲದೆ ಕುಡಿತಾ ಕೂತಿದ್ಯಲ್ಲ. ನೀನೊಬ್ಬ ಬಾಯ್ ಫ್ರೆಂಡಾ? ಥೂ. ಏಯ್ ಏಯ್ ಹೋಗ್ರ. ಇಷ್ಟೊತ್ತಲ್ಲೇನೊಬ್ರೆ? ಅದು ಫೀಮೇಲ್ ಕಲೀಗ್ಸ್ ಜೊತೆ ಟೀಮ್ ಡಿನ್ನರ್ ಇತ್ತು ಅಂತ ಬಂದಿದ್ದೆ. ದೇ ಆಲ್ ಗಾಟ್ ಡ್ರಂಕ್ ಆ್ಯಂಡ್ ಅವ್ರ ಮನೆಗೆ ಹೋದರು. ನಾನು ಒಬ್ಳಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ್ಯಂಡ್ ಅವಾಗಿಂದ ಕ್ಯಾಬ್ ಬುಕ್ ಮಾಡ್ತಾನೇ ಇದ್ದೀನಿ, ಸಿಗ್ತಾನೇ ಇಲ್ಲ. ವೆಯ್ಟ್, ನನಗೊಬ್ಬ ಫ್ರೆಂಡ್ ಇದ್ದಾನೆ. ಅವನು ಪ್ರೈವೇಟ್ ಕ್ಯಾಬ್ ಏಜೆನ್ಸಿ ಇಟ್ಕೊಂಡಿದ್ದಾನೆ. ಅವನೊಂದ್ಸಲಿ ವಿಚಾರಿಸ್ತೀನಿ. ಕ್ಯಾಬ್ ಇದೆ, ಆದರೆ ಡ್ರೈವರ್ಸ್ ಯಾರೂ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗಿ ಬರ್ತೀನಿ. ಒಂದು 10 ನಿಮಿಷ ಇಲ್ಲೇ ರೀ. ಓಕೆ? ಯಾ. ಇದನ್ನ ಹಾಕಿ. ಎನಿವೇಸ್, ನೀವು ಕರೆಕ್ಟ್ ಟೈಮಿಗೆ ಬಂದಿರಲಿಲ್ಲ ಅಂದಿದ್ರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್? ವಾಟ್? ನಾಳೆ ಹೆಡ್ಲೈನ್ಸಲ್ಲಿ ಬ್ಲರ್ ಆಗಿರೋ ನನ್ನ ಫೋಟೋ ಹಾಕಿ ಸ್ಪೆಷಲ್ ಸೆಗ್ಮೆಂಟೇ ಮಾಡಿರೋರು ಈ ನ್ಯೂಸ್ ಚಾನಲ್ ಅವರು. ಏನು ನಿಮ್ಮ ಹುಷಾರಲ್ಲಿದ್ದೀರಿ? ಯಾಕಂದರೆ ಪ್ರತಿ ಸಲ ನಾನಿರೋಲ್ಲ ನಿಮ್ಮ ಜೊತೆಗೆ. 3/4 ಗಂಟೆ ಹಿಂದೆ ಯಾವಾಗ ಮನೆಗೆ ಸೇರ್ತೀನೋ ಅನಿಸಿತ್ತು. ಅವನ ಪಕ್ಕ ಕೂತು ಅಯ್ಯೋ ಇಷ್ಟು ಬೇಗ ಬಂದ್ಬಿಡ್ತಾ ಅನಿಸಿತ್ತು. ಥ್ಯಾಂಕ್ ಯು ಬಿಟ್ಟರೆ ಬೇರೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮ ಹೆಸರು ಹೇಳ್ಬೋದೇನಪ್ಪ?
ರಂಜಿತಾ. ಸುರಕ್ಷಿತ್. ಹಾಯ್ ಸುರಕ್ಷಿತ್. ಹೇಗಿದ್ದೀರಿ? ನಿಮ್ ದೆಸೆಯಿಂದ ಸುರಕ್ಷಿತವಾಗಿದ್ದೀನಿ. ರಾತ್ರಿ ಕಳೆದ ಹಗಲಾಯ್ತು, ಬೆಚ್ಚಗೆ ಮನೇಲಿ ಬೇರೆ ಇದ್ದೀರಾ. ನಿಮಗೆ ಚಳಿ ಆಗ್ತಿಲ್ಲ ಅಂದ್ರೆ ನನ್ನ ಜಾಕೆಟ್ ವಾಪಸ್ ಕೇಳೋಣ ಅಂತ ಫೋನ್ ಮಾಡಿದೆ. ಈ ಕಡೆ ಬರ್ತಾ ಇದ್ದೀರಾ ನೀವು? ಒಳ್ಳೆ ಕಾಫಿ ಕೊಡಿಸ್ತೀನಿ ಅಂದ್ರೆ ಖಂಡಿತ ಬರ್ತೀನಿ. ಕಾಫಿ ಶಾಪ್ ಲೊಕೇಶನ್ ಶೇರ್ ಮಾಡ್ತೀನಿ. ನಿಮಗಿಂತ ಮುಂಚೆನೆ ನಾನಲ್ಲಿರ್ತೀನಿ. ಸತ್ಯ, ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಯಾರೋ ಗೊತ್ತಿಲ್ದಿರೋ ಹುಡುಗನ ಹತ್ರ ಮಧ್ಯರಾತ್ರಿ ಡ್ರಾಪ್ ತಗೊಂಡು ನನ್ನ ಜೊತೆ ಮೀಟಿಂಗ್ ಡಿಚ್ ಮಾಡಿ ಅವನ ಜೊತೆ ಹೋಗಿದ್ಯಾ? ಹಾ, ಮೋರ್ ಓವರ್ ನಮ್ಮಿಬ್ರದ್ದು 2 ವರ್ಷದ ರಿಲೇಶನ್ಶಿಪ್ಪು ನಿನಗೆ ಬೋರ್ ಆಗಿರ್ಬೇಕು. ಅದಕ್ಕೆ ಅವನ ಜೊತೆ ಚೆನ್ನಾಗಿ ಅನಿಸ್ತಾ ಇರ್ಬೇಕಲ್ವಾ? ನನ್ನ ಎಕ್ಸ್ಗೂ ಈ ರಾಹುಲ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಹೇಳು ರಂಜಿತಾ. ಯೋಚನೆ ಮಾಡು. ನಾನು ಅನುಭವಿಸಿದ್ದನ್ನ ನೀನು ಅನುಭವಿಸ್ಬೇಡ ರಂಜು. ಹಾ ರಂಜು, ರಾಹುಲ್ ನಾಳೆ ಕಾಫಿ ಶಾಪಿಗೆ ಬರ್ತೀಯಾ? ಮಾತಾಡ್ಬೇಕು. ಏನ್ ವಿಷಯ? ಏನಿಲ್ಲ ಬಾ. ಬ್ರೇಕಿಂಗ್ ನ್ಯೂಸ್. IT ಉದ್ಯಮಿ ಅಂತ, ಡಾಕ್ಟರ್ ಅಂತ, ಲಾಯರ್ ಅಂತ, ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಸುಳ್ಳು ಹೇಳಿ ಹೆಣ್ಣು ಮಕ್ಕಳನ್ನ ನಂಬಿಸಿ ಬೆಡ್ರೂಮ್ಗೆ ಕರೆದು ಹೋಗ್ತಿದ್ದ ಈ ಕಾಮುಕ ಸಿಕ್ಕಿಬಿದ್ದಿದ್ದಾನೆ. ನಿನ್ನೆ ರಾತ್ರಿ ಅವನ ಬಳಿ ಹೋಗಲು ನಿರಾಕರಿಸಿದ ಹುಡುಗಿಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿರುವ ಈ ಕಾಮುಕನನ್ನು ಪೊಲೀಸರು ಬಂಧಿಸಿ ಬೆಂಗಳೂರಿಗರು ನಿಟ್ಟುಸಿರು ಬಿಡುವ ಹಾಗೆ ಮಾಡಿದ್ದಾರೆ. ಮೃತ ಯುವತಿಯ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಹುಲ್, ಹೋಲಿಕೆ ಅನ್ನೋದು ಎಷ್ಟು ಡೇಂಜರಸ್ ಅಲ್ವಾ? ನಮ್ಮ ಬದುಕನ್ನ, ನಾವು ಪ್ರೀತಿಸೋ ವ್ಯಕ್ತಿಗಳನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಒಂದು ಹುಡುಗಿಯ ಮನಸ್ಸಿನ ಆಳದಲ್ಲಿ ಏನಿರುತ್ತೆ ಅನ್ನೋದನ್ನ ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೆಯವ್ರ ತರ ಇರ್ತಾರೆ ಆದ್ರೆ ಒಳ್ಳೆಯವ್ರಲ್ಲ ಅನ್ನೋ ಒಂದು ಮೆಸೇಜ್ ಸೂಪರ್ ಆರಾಧನಾ. ವೆರಿ ನೈಸ್, ವೆರಿ ನೈಸ್. ಮೊದಲನೇದಾಗಿ ನಮ್ಮ ಟೈಗರ್ ತರುಣ್. ಹಾಯ್ ಆರಾಧನಾ. ಹಲೋ ಸರ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಇಲ್ಲಿವರೆಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 70mm ಸ್ಕ್ರೀನ್ ಮೇಲೆ ನಾವು ಮಾಡಿದಂಥ ಕೆಲಸ ನೋಡೋದೇನೆ ಎಲ್ಲ ಒಬ್ಬ ಟೆಕ್ನಿಷಿಯನ್ ಆಕ್ಟರ್ಸ್ ಅಲ್ಟಿಮೇಟ್ ಡ್ರೀಮ್ ಇರುತ್ತೆ. ಸೊ ನಿಮ್ಗೆ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸರ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಶಶಾಂಕ್ ಸರ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಅಂತ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದಕ್ಕೆ. ಐ ಥಿಂಕ್ ಯದುನಂದನ ಏನೋ ನನ್ನ ಸ್ಕ್ರಿಪ್ಟ್ ರೈಟರ್ ಹೆಸರು ನೋಡಿದೆ ನಾನಲ್ಲಿ. ಇವನ್ ದಟ್ ಬಾಯ್ ಹಸ್ ಡನ್ ಅ ಗ್ರೇಟ್ ಜಾಬ್. ಡೈಲಾಗ್ಸ್ ಆಗಿರ್ಬೋದು, ವೆರಿ ಬ್ಯೂಟಿಫುಲ್ ಡೈಲಾಗ್ಸ್. ವಿರಾಟ್ ಆಗಿರ್ಬೋದು, ಇವ್ರು ಆಗಿರ್ಬೋದು, ಕೌಶಿಕ್ ಆಗಿರ್ಬೋದು, 3 ಜನ ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಫಸ್ಟ್ ಶಾಟೇ ನೀವು ಕಾಫಿ ಶಾಪ್ ಅಲ್ಲಿ ಇರೋದು ಏನು ಓಪನ್ ಆಯ್ತಲ್ಲ, ಅಲ್ಲೇ ಅದು ಇಂಟ್ರೆಸ್ಟಿಂಗ್ ಅನ್ಸಕ್ ಶುರು ಆಯ್ತು ನನಗೆ. ಅಲ್ಲಿಂದ ನಿಮ್ಮ ಇಡೀ ಆಕ್ಟು, ಇಡೀ ಮಾಡ್ಯುಲೇಷನ್ಸ್ ಎಲ್ಲಾನು ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್. ನಿಜವಾಗ್ಲೂ ನಡೀತಾ ಇದೆಯಾ ನಾವು ಹುಡುಗಿ ಲೈಫ್ ಅಲ್ಲಿ ಇದು ಅಂತಾನೆ ಅನಿಸ್ತಾ ಇತ್ತು ನನಗೆ. ಓವರ್ ಆಲ್ ಅಲ್ಲಿ ನಿಮ್ಮ ಸ್ಟ್ರೆಂತ್ ಯಾರಾದನ್ನ ನ್ಯಾಚುರಲ್ ಆಕ್ಟಿಂಗ್ ಇದೆ. ನೀವು ಬೇರೆ ಏನನ್ನು ಇಮಿಟೇಟ್ ಮಾಡ್ದೇನೆ, ಬೇರೆ ಏನನ್ನು ತಲೆಗೆ ಹಾಕೊಳ್ದೆ ನೀವೆಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ನಿಮಗೆ. ಸೊ ಮೈ ಬೆಸ್ಟ್ ವಿಶಸ್ ಆರ್ ವಿತ್ ಯು. ವರ್ಕ್ ಆನ್ ಯುವರ್ ವಾಯ್ಸ್ ಮಾಡ್ಯುಲೇಷನ್, ಅದೊಂದೇ ನಾನು ಯಾವಾಗಲೂ ನಿಮ್ಗೆ ಹೇಳೋದು. ಅದೊಂದು ಮೊನೋಟನಸ್ ಮಾಡ್ಕೋಬೇಡಿ, ಅದ್ರ ಮೇಲೆ ಯಾವಾಗಲೂ ವರ್ಕ್ ಮಾಡಿ. ಈ ಸತಿ ಡಬ್ಬಿಂಗ್ ಮಾಡೋದಕ್ಕೆ ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ಯು ಹ್ಯಾವ್ ಕಂಟ್ರೋಲ್, ಇಡೀ ಆಕ್ಟ್ ಒಂದು ಕಂಟ್ರೋಲ್ಡ್ ಅಲ್ಲೇ ಹೋಗಿದ್ದೀರಾ. ಅದನ್ನ ಸ್ವಲ್ಪ ಗಮನ ಇಟ್ಕೊಂಡು ವೇರಿಯೇಷನ್ಸ್ ಇದ್ದಾಗ ಕೂಡ ಎಷ್ಟು ನಾವು ಚೆನ್ನಾಗಿ ಎಮೋಟ್ ಮಾಡ್ಬೋದು ಅನ್ನೋದನ್ನ ವಾಯ್ಸ್ ಅದನ್ನ ಮಾಡ್ಕೊಳ್ಳಿ. ಬಟ್ ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
ಥ್ಯಾಂಕ್ ಯು. ಪ್ರೇಮ ಮ್ಯಾಮ್. ಹಾಯ್ ಆರಾಧನಾ. ಹಲೋ ಮ್ಯಾಮ್. ನೀವು ಮಾಡ್ಯುಲೇಷನ್ ಅಲ್ಲೇ ತುಂಬಾ ಎಲ್ಲೋ ರಾಂಗ್ ಹೋಗ್ತಾ ಇದ್ದೀರಾ ಆರಾಧನಾ. ಜಸ್ಟ್ ಟೇಕ್ ಕೇರ್ ಆಫ್ ದಟ್. ಆ ಮಾಡ್ಯುಲೇಷನ್ ಯಾವುದೇ ಇವಾಗ ಸಾಫ್ಟ್ ಆಗಿ ಮಾಡಬೇಕು ಅಂದ್ರೂ ಆ ಸಾಫ್ಟ್ನೆಸ್ ಹೋಗ್ತಿಲ್ಲ. ಅದೇನೋ ಒಂಥರ ವಾಯ್ಸ್ ಬರ್ತಾ ಇದೆ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ. ಯಾಕಂದ್ರೆ ಅವ್ರ ಕತೆ ಬರ್ದಿರೋರ್ಗೆ ಗೊತ್ತಿರುತ್ತೆ ಅದ್ ನೋವು ಹೆಂಗೆ ಅಂತ. ಬಟ್ ಅದನ್ನ ಅವರು ನೀವು ಡೈರೆಕ್ಟರ್ ಹತ್ರ ಆಗ್ಲಿ ಕೋ ಡೈರೆಕ್ಟರ್ ಹತ್ರ ಆಗ್ಲಿ ಡಿಸ್ಕಷನ್ ಮಾಡಿ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗ್ ತಗೊಳ್ಳೋದು ಅಂತ. ಅದನ್ನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ವಂಡರ್ಫುಲ್ ಆಕ್ಟ್. ಥ್ಯಾಂಕ್ ಯು ಮ್ಯಾಮ್. ಶೋರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಮ್ಯಾಮ್. ಸೊ ರಿವ್ಯೂಸ್ ಕೂಡ ಸಿಕ್ಕಿದೆ, ಇನ್ನು ಜಡ್ಜ್ಮೆಂಟ್ ಅಲ್ಲಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಮನಸ್ಸುಗಳನ್ನ ಖಂಡಿತವಾಗ್ಲೂ ನೀವು ಗೆದ್ದಿದ್ದೀರಾ ಆರಾಧನಾ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ ಗಳನ್ನ ಉದ್ಘಾಟನೆ ಮಾಡಿದ್ದಾರೆ. ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೊಡಿಗೆಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆಯಾಗಿರುವಂತಹ ಈ 6 ಬ್ರಾಂಚ್ ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತಹ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಇಂದೇ ಭೇಟಿ ಕೊಡಿ. ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮಹಾನಟಿ ಗ್ರ್ಯಾಂಡ್ ಫಿನಾಲೆಗೆ ಮುಂದಿನ ಮಹಾನಟಿಯನ್ನ ಬರಮಾಡಿಕೊಳ್ಳೋಣ. ಕ್ವಾರ್ಟರ್ ಫೈನಲ್ಸ್ ಅಲ್ಲೇ ಟಿಕೆಟ್ ಟು ಫಿನಾಲೆ ಪಡ್ಕೊಂಡು ಫಸ್ಟ್ ಫೈನಲಿಸ್ಟ್ ಆಗಿ ಆಯ್ಕೆಯಾದಂತ ಮೈಸೂರಿನ ಪ್ರಿಟಿ ಪ್ರಿಯಾಂಕಾ. ಯಾರೋ ನಾನು ಖುಷಿ ಆಕೆಯ ಡಾನ್ಸ್ ಸ್ಟೆಪ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಬರಲಿ ಚಪ್ಪಾಳೆ ಪ್ರಿಯಾಂಕಾಗೆ. ನಮ್ಮ ಪ್ರಿಟಿ ಪ್ರಿಯಾಂಕಾ ಅವರ ಜರ್ನಿ ಎಷ್ಟು ಪ್ರಿಟಿ ಆಗಿತ್ತು ಅಂತ ಪ್ರಿಯಾಂಕಾ ಅವ್ರ ಜೊತೆನೆ ನಿಂತ್ಕೊಂಡೋಣ. ಬಾ ಪ್ರಿಯಾಂಕಾ. ಸ್ವಾಗತ ಸುಸ್ವಾಗತ ನಟಿ ನಂಬರ್ 1. ಆಕ್ಷನ್. ಈ ಎಕ್ಸ್ಪ್ರೆಷನ್ಗೆ ಗ್ರೀನ್ ಬಟನ್ ರೆಡಿ ಇದ್ದೆ ನಾನು. ಅಮೇಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದೆ ಅಮ್ಮ ನೀನು. ಅಕ್ಕೋ ವಸಿ ಹೇಳಕ್ಕೋ ನಾನು ಹೆಂಗ್ ಮಾಡ್ದೆ ಅಂತ. ಬೇರೆ
ಎಳವೆ ನೀನು ಹೇಳಕ್ ಮುಂಚೆ ಫಸ್ಟ್ ಕೊಟ್ಬಿಡ್ತೀನಮ್ಮ. ಯೋ ಫಂಟಾಸ್ಟಿಕ್ ಪೊಟೆನ್ಷಿಯಲ್ ಇದೆ ನಿಮ್ಮಲ್ಲಿ, ಅದ್ಭುತವಾದ ಸಾಧ್ಯತೆಗಳಿದೆ. ಗೋಲ್ಡನ್ ಟಿಕೆಟ್ ಇಸ್ ಫಾರ್ ಯು. ತುಂಬಾ ಫೋಟೋಜೆನಿಕ್ ಆಗಿದ್ರೆ ಇಟ್ಸ್ ವೆರಿ ನೈಸ್. ರೋಲ್ ಕ್ಯಾಮ್ರಾ, ಆಕ್ಷನ್. ಅಕ್ಕ ಏನೇ? ಯಾರನ್ನೋ ಇಷ್ಟಪಡ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಡ ನೀನು. ದಟ್ಸ್ ಅ ಪಾರ್ಟ್ ಆಫ್ ಸಿನಿಮಾ ಆಕ್ಟಿಂಗ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಯಾಕೆ ಮನೆ ಸ್ನಾನ ಮಾಡಿಲ್ವಾ? ಅದು ನನಗೆ ಮಳೆ ಗೊತ್ತು. ನಿನ್ ಬೆಲೆ ಎಷ್ಟೇ? ಇಲ್ಲ, ನಿನಗೆ ಬೆಲೆ ಕಟ್ಟೋಕೆ ಆಗಲ್ಲ. ಅದಕ್ಕೆ ತಾನೇ ನಿನ್ನನ್ನು ಯಾರು ಜೂಜಿಗಿಟ್ಟಿಲ್ಲ. ನೀನು ಸೌಂದರ್ಯ ಅವರು ವಾಯ್ಸ್ ಕೂಡ ಮ್ಯಾಚ್ ಮಾಡ್ತಾ ಇದೆಯಾ. ಆಲ್ಮೋಸ್ಟ್ ಸಿಮಿಲರ್ ಅಂತ ಅನ್ಸಕ್ ಶುರುವಾಗಿತ್ತು ನಮಗೆ. ಪ್ರಿಯಾಂಕಾ, ನನಗೆ ನೀವು ಮಾಡಿದ್ದು ಪ್ರಾಪರ್ ಒಂದು ಸಿನಿಮಾ ಹೀರೋಯಿನ್ ಒಂದು ಸ್ಟೇಜ್ ಮೇಲೆ ಮಾಡಿದ ತರ ನನಗೆ ಅನಿಸ್ತು. ನಮಸ್ತೆ ಅಮ್ಮ, ನನ್ನ ಹೆಸರು ಅಶ್ವಿನಿ ಅಂತ. ನಿಮ್ಮ ಮನೇಲಿ ಕಣ್ಣಿಲ್ದೇ ಇರೋ ಹೆಣ್ಮಗಳಿದ್ದಾಳೆ ಅಂತ ಗೊತ್ತಾಯ್ತು. ನಿಮ್ಮ ಮಗುನ ಬಹಳ ಕಂಫರ್ಟಬಲ್ ಆಗ್ತಾ ಇದ್ದೀರಾ ಸಿನಿಮಾಗೆ. ಸ್ಮಾಲ್ ವಿಷಯಗಳು ಚೆನ್ನಾಗಿ ಕಲಿತಾ ಇದ್ದೀರಾ. ಇನ್ನು ನನ್ನ ಹೃದಯ ನಿಮ್ನ ಗಂಟ ಅಂತ ಸ್ವೀಕರಿಸಿಲ್ಲ. ಅದನ್ನೇ ಯಾಕೆ ಅಂತ ಕೇಳ್ತಿರೋದು. ಯಾಕಂದ್ರೆ ನನ್ನ ಹೃದಯ ನನ್ನ ಹತ್ರ ಇಲ್ಲ. ಇವತ್ತಿಗೂ ನನ್ನ ಮನ್ಸಲ್ಲಿರೋದು ಕಾರ್ತಿಕ್ ಮಾತ್ರ. ಇಡೀ ಸಿನಿಮಾದಲ್ಲಿ ಒಂದು ಹೀರೋಯಿನ್ ತರನೇ ಫೀಲ್ ಆದೆ ನಾನು. ಪ್ರಿಯಾಂಕಾ, ನನ್ನ ಕಡೆಯಿಂದ ಇದು. ವೆರಿ ಫೋಟೋಜೆನಿಕ್. ಮೇಕಪ್ ಅದಕ್ಕೆ ತಕ್ಕಂತ ಲೈಟ್ ಮೋಲ್ಡ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಕ್ಯಾಮ್ರಾಗೆ ನೀವು. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದ ಪ್ರಿಯಾಂಕಾ, ನಿಮಗೆ ಗೊತ್ತಿಲ್ಲದೆ ಒಂದು ದೊಡ್ಡ ರಹಸ್ಯ ನೀವು ಕಂಡಿಡ್ಕೊಂಡ್ಬಿಟ್ಟಿದ್ದೀರಾ. ಹೀರೋನ ಲವ್ ಮಾಡೋದು ಒಂದ್ ಕಡೆ, ಕ್ಯಾಮರಾನ ಲವ್ ಮಾಡಬೇಕು. ನಿಮಗೆ ಗೊತ್ತಿದೆ ಅದು ನಿಮ್ಮಲ್ಲಿದೆ. ಇಟ್ಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್. ಒಂದು ಶಾರ್ಟ್ ಕ್ಲೋಸ್ ಅಪ್ ಅಲ್ಲಿ ಪ್ರಿಯಾಂಕಾ ಹಿಂಗ್ ಪಾಸ್ ಆಗುತ್ತೆ ಒಂದು. ಅದು ಎಷ್ಟು ರಿಸ್ಕ್ ಇದೆಯೋ. ದೊಡ್ಡ ಸ್ಕ್ರೀನ್ 70mm ಅಲ್ಲಿ ನೋಡಿದ್ರೆ ವಿಸಿಲ್ ಹೊಡಿಬೇಕು ಅನ್ಸುತ್ತೆ ಆ ಶಾರ್ಟ್. ಡೈನಮಿಕ್ ಆಗಿತ್ತು ನಿಜವಾಗ್ಲೂ. ಸಿನಿಮಾ ನೋಡ್ತಾ ಇರೋ ಒಂದು ಸೀಕ್ವೆನ್ಸ್ ತರಾನೇ ಇತ್ತು. ಪ್ರಿಯಾಂಕಾ, ಬನ್ನಿ. ಫೈನಲ್ಸ್ ಇಂದ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿರುವಂತಹ ಫೈನಲಿಸ್ಟ್ ಮೈಸೂರಿನ ಪ್ರಿಯಾಂಕಾ. ಮ್ಯಾಮ್, ಮಹಾನಟಿ ನಾನು ಆಡಿಷನ್ಗೆ ಬಂದಾಗ ಸ್ಟಾರ್ಟಿಂಗ್ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ ನಾನು ಒಳಗಡೆ ಬಂದಿದ್ದು. ಸೊ ಇಲ್ಲಿವರೆಗೂ ಬರೋದು ತುಂಬ ಕಷ್ಟ. ನನ್ನ ಲೈಫಲ್ಲೇ ಸ್ಪೆಷಲ್ ಡೇ ಮ್ಯಾಮ್ ಇದು. ಪ್ರಿಯಾಂಕಾ, ಎಸ್ ಮ್ಯಾಮ್. ಮೆಗಾ ಆಡಿಷನ್ ಅಲ್ಲಿ ನೀವು ಬಂದಾಗ ಹಿಂಗ್ ತಿರುಗಿ ದೊಡ್ಡದ್ ಮಾಡಿ ಹಿಂಗ್ ಕಣ್ ಬಿಟ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡ್ತೀರಾ. ಆದ್ರೆ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕೋಟ್ಯಾಂತರ ಕನ್ನಡಿಗರು ಎರಡೂ ಕಣ್ಗಳನ್ನ ಕಣ್ಣು ಹಾಗೆ ಬಿಟ್ಕೊಂಡು ನೋಡ್ತಿರ್ತಾರೆ. ಪ್ರಿಯಾಂಕಾ, ಡೇ 1 ಇಂದ ಫೈನಲಿಸ್ಟ್ ಆಗಿ ಫಸ್ಟ್ ನೀವೇ ಆಯ್ಕೆ ಆಗ್ತೀರಾ. ಈ ಜರ್ನಿ ಹೇಗಿತ್ತು ಪ್ರಿಯಾಂಕಾ? ಮ್ಯಾಮ್, ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ವೇದಿಕೆ ನನಗೆ ಸಿಗತ್ತೆ ಅಂತ. ನಾನು ಸೆಲೆಕ್ಟ್ ಆಗಿ ಬಂದ ತಕ್ಷಣ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿ ಮುಂದೆ ನಾನು ನಿಂತಿದ್ದೀನಿ. ಅವರು ನನ್ನ ಗುರ್ತಿಸಿ ನನ್ನ ಜೊತೆ ಮಾತಾಡೋದೇ ನನಗೂ ದೊಡ್ಡ ಖುಷಿ. ಅದರಲ್ಲೂ ಅವರು ನನಗೆ ಪ್ರಿಯಾಂಕಾ ಅಂತ ಹೇಳಿ ಮಾತಾಡಿಸ್ತಾರಲ್ಲ, ಅದು ನನಗೆ ತುಂಬ ಖುಷಿ. ಟಿ ವಿಲಿ ಒಂದು ಸಲ ನಿಮ್ಮನ್ನು ನೋಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಒಂದು ಸಲ ನಿಮ್ಮನ್ನ ರಿಯಲ್ ಆಗಿ ನೋಡಬೇಕು ಅಂತ. ಸೊ ಇವತ್ತು ನಿಮ್ಮ ಪಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಇದೆ ಮ್ಯಾಮ್. ಇವತ್ತು ತುಂಬಾ ಸ್ಪೆಷಲ್. ಪ್ರಿಯಾಂಕಾ ಅವರಿಗೆ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಫ್ಕೋರ್ಸ್ ಫೈನಲಿಸ್ಟ್ ಆಗಿರೋದು ಒಂದ್ ಕಡೆ ಆದ್ರೆ ತುಂಬಾ ಸ್ಪೆಷಲ್. ಫಸ್ಟ್ ಟೈಮ್ ಪ್ರಿಯಾಂಕಾ ಅವರ ಸಿನಿಮಾ ನೋಡೋದಕ್ಕೆ ಅವರ ತಂದೆ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಪ್ರಿಯಾಂಕಾ, ಫಸ್ಟ್ ಟೈಮ್ ಅಲ್ಲ ಬಂದಿರೋದು, ನೀನೇ ಕರಿ. ಬನ್ನಿ. ಸೊ ಇಡೀ ಕರ್ನಾಟಕ ನಿಮ್ಮ ಮಗಳನ್ನ ತುಂಬಾ ಮೆಚ್ಚಿದ್ದಾರೆ. ತಂದೆಯಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಆಗುತ್ತೆ. ನಾನು ಹೇಳಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ ಇವತ್ತು. ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ. ನನ್ನ ಮನ್ಸಲ್ಲಿ ಹೆಂಗ್ ಹೇಳ್ಬೇಕು ಅಂತ ಮನ್ಸಿಗೆ ಪದಗಳಲ್ಲಿ ಅದನ್ನ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಆಸೆ ಏನ್ ಸರ್? ಪ್ರಿಯಾಂಕಾ ಫ್ಯೂಚರ್ ಅಲ್ಲಿ ಏನಾಗ್ಬೇಕು, ಅವ್ರು ಹೇಗಿರ್ಬೇಕು ಜೀವನದಲ್ಲಿ ಅನ್ನೋದು ನಿಮ್ಮ ಆಸೆ? ಇಲ್ಲ, ಅವಳಿಗೆ ತುಂಬಾ ಗೊತ್ತಿದೆ ಅವಳ ಜೀವನದ ಬಗ್ಗೆ. ಅವಳಿಗೆ ನಾನು ತುಂಬಾ ಸ್ವತಂತ್ರ ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋದು ಯಾವುದೋ ಅವಳು ತಪ್ಪೇಜೆ ಹಾಕಿಲ್ಲ. ಅದು ದೊಡ್ಡ ವಿಷಯ ನನಗೆ.
ಇದು ಆಕೆಯ ಬದುಕಿನ ನಿಜವಾದ ಗೆಲುವು. ಅಲ್ಲೊಬ್ರು ನಿಂತಿದ್ದಾರೆ ಗೊತ್ತಾ, ಪ್ರಿಯಾಂಕಾ ಹಿಂದಿನ ಶಕ್ತಿ ಅವರು. ಅಮ್ಮ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ವಿಚಾರಿಸ್ತಿರ್ತಾರೆ ನಿಮ್ ಮಗಳು ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಫುಲ್ ಖುಷಿ ಆಗುತ್ತೆ. ಎಲ್ಲಿ ಯಾವ್ದೇ ಫಂಕ್ಷನ್ಗೆ ಹೋದ್ರು ಅವಳ ಬಗ್ಗೆನೇ ಮಾತಾಡ್ತಿರ್ತಾಳೆ. ಇಷ್ಟ ದಿನ ಲೋಕೇಶ್ ಅವ್ರ ಮಗಳು ಪ್ರಿಯಾಂಕಾ ಅಂತಿದ್ರು, ಇವಾಗ ಪ್ರಿಯಾಂಕಾ ಮಹಾನಟಿ ಪ್ರಿಯಾಂಕಾ ಅವರ ಅಪ್ಪ ಅಮ್ಮ ಹೇಳ್ತಾರೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಮಹಾನಟಿ ಕಾರ್ಯಕ್ರಮಕ್ಕೆ ಅವರ ತಂದೆ ತಾಯಿ ಬಂದಿದ್ದಾರೆ. ಅವರು ಚಿತ್ರಮಂದಿರದಲ್ಲಿ ಪ್ರಿಯಾಂಕಾ ಅವರ ಅಭಿನಯದ ಚಿತ್ರವನ್ನ ನೋಡಿದ್ದಾರೆ. ಈಗ ನಾವು ನೀವು ನೋಡುವಂತ ಸಮಯ. ಸೊ ಸರ್, ಮತ್ತೊಮ್ಮೆ ನಮ್ಮ ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಿ ಕೂತ್ಕೊಳ್ಳಿ ಪ್ಲೀಸ್. ಜಯತೀರ್ಥ ಸರ್ ಅವರು ಬರೆದು ನಿರ್ದೇಶನ ಮಾಡಿದಂತ ಪ್ರಿಯಾಂಕಾ ಅಭಿನಯದ ಅನುರಾಗ ಚಿತ್ರ. ಬೆಳ್ಳಿ ಪರದೆ ಮೇಲೆ ಮೂಡಿ ಬರ್ತಾ ಇರುವಂತಹ ಮುಂದಿನ ಚಿತ್ರ ಅನುರಾಗ. ಈ ಕಿರುಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮೈಸೂರಿನ ಪ್ರೀತಿ ಪ್ರಿಯಾಂಕಾ ಹಾಗೂ ನಿರ್ದೇಶನ ನಮ್ಮೆಲ್ಲರ ಪ್ರೀತಿಯ ಜಯತೀರ್ಥ ಸರ್. ಸೊ ನಿಮ್ಮ ಮುಂದೆ ಕಿರು ಚಿತ್ರ ಅನುರಾಗ. ರಾಜು, ಯಾಕೆ ಇಲ್ಲಿ ಕೂತಿದ್ಯಾ? ಏನಾಯ್ತು? ಅಯ್ಯೋ, ಮೈ ಸುಡ್ತಿದ್ಯಲ್ಲೋ. ಆಟೋ ಆಟೋ. ಅನು, ನೀನು ಹಾಡೋದು ನಿಲ್ಸಿದ್ರಿಂದ ನಾನು ನುಡ್ಸೋದು ನಿಲ್ಲಿಸ್ದೆ. ನೀನು ಸುಖವಾಗಿದ್ದಿದ್ರೆ ನಾನು ನೆಮ್ಮದಿಯಾಗಿರ್ತಿದ್ದೆ. ಯಾಕನೋ ಆ ನರಕದಲ್ಲಿ ನರಳ್ತಿದ್ಯಾ? ಅನು, ನಾನು ಕಾಯ್ತಾ ಇರ್ತೀನಿ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ. ಆವ ಕುಲವೋ ರಂಗ. ಹಲೋ, ಎಷ್ಟೊತ್ತೆ ಬಾಗಿಲು ತಟ್ಟೋದು? ನಿನ್ಗೆ ಜ್ಞಾನ ಅಲ್ವಾ? ಬಂದ್ ಬಾಗಿಲು ತೆಗೆ. ಹಾ, ಬಂದಿರಿ. ಹಂಗೆ ಬಾರ್ಸಿದ್ರೆ ಕೊಡಿ. ಕೈ ಗಲೀಜಾಗಿಲ್ವಾ? ಸಾರಿ ರೀ. ಏನೋ ಸೀತ್ಸಿದ್ಯಾ? ಅಯ್ಯೋ, ಎಲ್ಲ ನೆನ್ನೆನೆ ಕಳ್ಸಿದೀನಲ್ರಿ. ಆ ಫೈಲ್ ಎತ್ಕೊಡು. ನಿಮಗಲ್ಲ. ಹಲೋ ರಾಜು. ಅನು, ನಿನ್ನ ನೋಡ್ಬೇಕು ಅಂತಿದೆ ಕಣೋ. ನಮ್ಮನೆ ಹತ್ರ ಬರ್ತೀಯಾ? ಹಾ ಅನು, ಖಂಡಿತ ಬರ್ತೀನಿ. ಈಗಲೇ ಹೊರಟೆ. ಹೋಗಿ ಸ್ವಲ್ಪ ಚಿಪ್ಸ್ ತಗೊಂಬಾ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನೇನಿಂದು? ನಾನು ಹಾಡಬೇಕು. ನನಗೆ ಸಂಸಾರ ಮಾಡಕ್ಕೆ ಒಂದು ಹೆಂಡತಿ ಬೇಕು, ಸಿಂಗರ್ ಅಲ್ಲ. ಮಗುನ ತೊಟ್ಲಲ್ಲಿ ಹಾಕಿ ಲಾಲಿ ಆಡೋದ್ ಕಲ್ತ್ಕೋ. ಈ ಸ್ಟೇಜ್ ಶೋ ಎಲ್ಲ ಬೇಡ. ನಾನ್ ಬದುಕ್ಬೇಕು ಅನ್ಕೊಂಡಿರೋ ರೀತಿನೇ ಬೇರೆ. ನನ್ ಮಗುನ ಹೊಟ್ಟೆಲ್ ಸರಿಯಾಗಿ ಸಾಕ್ದೆ ಅಬೋಷನ್ ಮಾಡ್ಕೊಂಡು ಈಗ ಓಡೋಗಕ್ ನೋಡ್ತೀಯಾ? ನೀನು ಸಾಯೋವರೆಗೂ ನನ್ ತೊತ್ತಾಗಿ ಬಿದ್ದಿರ್ಬೇಕು. ನೋಡಿ, ನಾನ್ ನಿರ್ಧಾರ ಮಾಡಾಗಿದೆ. ಇನ್ಮುಂದೆ ನಾನು ನಿಮ್ ಜೊತೆ ಇರೋದಿಲ್ಲ. ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ಸ್ಟ್ರೈಟ್ ಆಗಿ ಪರಲೋಕಕ್ಕೆ ಕಳಿಸ್ತೀನಿ. ನನ್ ಮಗುನ್ ಕೊಂದಾಕಿರೋ ಕ್ರಿಮಿನಲ್ ನೀನು. ನಿನ್ ಸಾಯಿಸ್ದೇ ಬಿಡಲ್ಲ. ಬೇಡ ರೀ, ಬೇಡ, ಬಿಟ್ಬಿಡಿ, ಬೇಡ ರೀ, ಪ್ಲೀಸ್, ಹೀಗೆಲ್ಲ ಮಾಡ್ಬಿಡಿ, ಬಿಡಿ.
ಬಿಡಗನ್ನ ಅನು ಏನಾಯ್ತು ಏನಾಯ್ತು? ಅನಾಹುತ ಆಗೋಯ್ತು ರಾಜು. ಇನ್ನು ಅರ್ಧ ಗಂಟೆಲಿ ಪೊಲೀಸ್ ಅವ್ರು ಬಂದು ನನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲ ಶಿಕ್ಷೆ ಅನುಭವಿಸಿ ಬದುಕ್ ಬಂದ್ರೆ ನೀನ್ ನನ್ನ ಸ್ವೀಕರಿಸ್ತೀಯಾ? ಇಷ್ಟು ದಿನ ನಾನು ಬದುಕಿರ್ಲಿಲ್ಲ ಕಣೆ, ಆದ್ರೆ ಇನ್ಮೇಲೆ ಬದುಕ್ತೀನಿ. ನಿಂಗೋಸ್ಕರ ಕಾಯ್ತೀನಿ. ಒಂದು ಸಲ ನನ್ನ ಹಗ್ ಮಾಡು. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತಂದೆ ತಾಯಿ ಒತ್ತಾಯಕ್ಕೆ ಬಿದ್ದು ಆಗುವಂತಹ ಮದುವೆಗಳ ಸಂಕಷ್ಟ ಏನು ಅನ್ನೋದನ್ನ ನಾವು ಅನುರಾಗ ಕಿರುಚಿತ್ರದಲ್ಲಿ ನೋಡಿದಿವಿ. ಅಚ್ಚುಕಟ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿ ಅದನ್ನ ಬರೆದು ಅದ್ಭುತವಾಗಿ ಬುದ್ಧಿವಂತಿಕೆಯಿಂದ ನಿರ್ದೇಶನ ಮಾಡಿದಂತಹ ಜಯತೀರ್ಥ ಸರ್ಗೆ ಧನ್ಯವಾದಗಳು. ಸಿನಿಮಾಟೋಗ್ರಾಫರ್ ಅಭಿಷೇಕ್ ಕಾಸರಗೋಡ್, ಇದಕ್ಕೆ ಸಂಗೀತ ಕೊಟ್ಟವರು ಆಕಾಶ್ ಪರ್ವಾ ಅವರು. ಪ್ರಿಯಾಂಕಾ, ಅನುರಾಗ ಚಿತ್ರ ನೋಡಿದ್ವಿ, ರಿವ್ಯೂ ಕೇಳಣ್ವಾ? ಅವ್ಳು ಕಾಯ್ತಾ ಇದ್ದಾರೆ. ತರುಣ್ ಅವರೇ, ಇದೊಂದು ವಿಟಿ ನೋಡಿದ್ವಲ್ಲ ಗೆಸ್ಟ್ ನಿಮ್ದು. ಈ ಶೋ ಇಲ್ಲದೆ ಬರೇ ಆ ವಿಟಿ ಇಟ್ಕೊಂಡು ನನ್ನ ಆಫೀಸಿಗೆ ಬಂದಿದ್ರು, ಬಹುಶಃ ನನ್ನಿಂದ ಒಂದು ಆಫರ್ ಬಂದಿರೋದು ನಿಮ್ಗೆ. ಅಷ್ಟು ಇಂಪ್ರೆಸಿವ್ ಆಗಿದೆ ಆ ವಿಟಿ. ಅಂದ್ರೆ ಅಷ್ಟು ವೆರೈಟಿ, ಅದು ಡ್ಯಾನ್ಸ್ ಆಗಿರ್ಬೋದು, ಸ್ಟಂಟ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಎಷ್ಟು ವೆರೈಟಿಗಳು. ಈವನ್ ವೆನ್ ಇಟ್ ಕಮ್ಸ್ ಟು ದಿಸ್ ಶಾರ್ಟ್ ಫಿಲ್ಮ್ ಏನ್ ನಾವು ನೋಡಿದ್ವಲ್ಲ, ನಿನ್ನ ಏಜಿಗೆ ಮೀರಿದಂತ ಒಂದು ಪಾತ್ರ. ಇಟ್ ಇಸ್ ನಾಟ್ ಸೋ ಈಸಿ ಟು ಕನ್ವಿನ್ಸ್. ನನಗೆ ಒಂದು ಸೆಕೆಂಡೂ ಡೌಟ್ ಬರಲಿಲ್ಲ ಒಂದು 19-20 years ಓಲ್ಡ್ ಹುಡುಗಿ ಇವಳು ಅಂತ ಅಂದ್ಬಿಟ್ಟು ಓಕೆ ಮದುವೆ ಆಗಿ ಆ ಎರಾದಲ್ಲೇ ಇರೋಂಥ ಒಂದು ಕ್ಯಾರೆಕ್ಟರ್ ತರ ಕನ್ವಿನ್ಸ್ ಆಯ್ತು. ಅಂದ್ರೆ ಯು ಲಿವ್ಡ್ ದಟ್ ಕ್ಯಾರೆಕ್ಟರ್. ಅದು ಟೆಲಿವಿಷನ್ ಆಗಿರ್ಲಿ, ಸಿನಿಮಾ ಆಗಿರ್ಲಿ, ಯಾವುದಕ್ಕಾದ್ರೂ ಚೆನ್ನಾಗಿ ಮೌಲ್ಡ್ ಮಾಡಿದ್ರೆ ನೀನೊಂದು ಅದ್ಭುತವಾದ ನಟಿ ಆಗ್ತೀಯ ಅನ್ನೋದು ನನಗೆ ಅಗೇನ್ ಈ ಶಾರ್ಟ್ ಫಿಲ್ಮ್ ನೋಡಿದಾಗ ಮತ್ತೆ ಪ್ರೂವ್ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಅಡ್ವಾನ್ಸು ಇನ್ನೊಂದು ಆ ಥರದ್ದು ಖಂಡಿತವಾಗ್ಲೂ ಇಲ್ಲ. ಫಾರ್ your efforts, whatever you have done here, on good luck ತರ I want to give you something. Please come here. ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಮ್ಮ ಪ್ರಿಟಿ ಪ್ರಿಯಾಂಕಾಗೆ ಒಂದು ಆಶೀರ್ವಾದದ ರೂಪದಲ್ಲಿ ತರುಣ್ ಅವರು 500 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಅಡ್ವಾನ್ಸ್ ಕೂಡ ಆಗಿರ್ಬೋದು ಅಥವಾ ಆಶೀರ್ವಾದ ಕೂಡ ಆಗಿರ್ಬೋದು. ಇದಕ್ಕಿಂತ ಒಳ್ಳೆ ಅದೃಷ್ಟ ಇನ್ನೊಂದಿಲ್ಲ ಪ್ರಿಯಾಂಕಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಸ್ಟಾರ್ಟಿಂಗ್ ಮಹಾನಟಿಗೆ ಬಂದಾಗ ಕೇಳ್ತಾ ಇದ್ರು ನಿಮ್ಮ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಯಾವುದು, ತುಂಬ ಖುಷಿ ಕೊಡುವಂತಹ ಘಟನೆ ಯಾವುದು ಅಂತ ಹೇಳ್ತಾ ಇದ್ರು. ನಾನು ಯಾವುದು ಇಲ್ವಲ್ಲ, ಯಾವ್ದು ಹೇಳಲಿ ಇವರಿಗೆ, ಯಾವ್ದು ಹೇಳಲಿ ಅಂತ. ಸೊ ಇನ್ಮೇಲೆ ಮುಂದೆ ಹೇಳ್ತೀನಿ, ತರುಣ್ ಸರ್ ನನಗೆ ಕೊಟ್ಟಿರೋ 500 ನನಗೆ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್. ಯಾವುದೇ ಕಾರಣಕ್ಕೂ ಅದನ್ನ ಖರ್ಚು ಮಾಡಬಾರ್ದು, ಪ್ರೇಮ್ ಮಾಡಿ ಇಡಿ. ಓಕೆನಾ ರಮೇಶ್ ಸರ್? ಆ ಎಂಡಲ್ಲಿ ಪಾಪ ಅದೇನೋ ಕೊಲೆ ಮಾಡ್ಬಿಡ್ತಲ್ಲ ಹುಡುಗಿ, ಬಂದಾಗ ಮೀಡಿಯಾ ಅವರೆಲ್ಲ ಅಟ್ಯಾಕ್ ಮಾಡ್ತಾ ಇದಾರೆ. ವಿ ಕ್ಯಾನ್ ಇಮ್ಯಾಜಿನ್ ನಾಳೆ ಏನಾಗುತ್ತೆ ಹುಡುಗಿಗೆ ಅಂತ. ಅಷ್ಟು ಮೂವಿಂಗ್ ಆಗಿತ್ತು ಆ ಪೋರ್ಷನ್. ಅಂಡ್ ಆಫ್ ಕೋರ್ಸ್ ಕ್ವಾರ್ಟರ್ ಫೈನಲ್ಸ್ ಇಂದ ಡಬಲ್ ಪ್ರಮೋಷನ್ ತಗೊಂಡು ಫೈನಲ್ಸ್ ಹೋಗಿದಿರಿ. ಸಿ ಒನ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದಿಸ್ ಗರ್ಲ್, ಇವಳ ಬಗ್ಗೆ ಈ ಆಡಿಯನ್ಸ್ ಒಂದು ಭರವಸೆ ಇದೆ, ಈ ಜಡ್ಜಸ್ ಒಂದು ಭರವಸೆ ಇದೆ, ಮಾಸ್ಟರ್ ಮೈಂಡ್ ನನಗೊಂದು ಭರವಸೆ ಇದೆ. ಅದನ್ನೆಲ್ಲ ದಾಟಿ ಅವಳಿಗೆ ಅವಳ ಬಗ್ಗೆ ಒಂದು ಸ್ವಯಂ ಭರವಸೆ ಇದೆ. ಸಿ ಸೋ ಸೆಲ್ಫ್ ಅಶೋರ್ಡ್. ಆ ಕಾನ್ಫಿಡೆನ್ಸ್ ಬಿಗಿನಿಂಗ್ ಫಸ್ಟ್ ಎಪಿಸೋಡ್ ನೋಡ್ಕೊಂಡ್ ಬರ್ತಾ ಇದೀನಿ. ಅವಳಿಗೆ ಗೊತ್ತು ಅವಳ ಬಗ್ಗೆ, ಅವಳಿಗೆ ಒಂದು ಹೋಪ್ ಇದೆ. ದಟ್ ಇಸ್ ದ ಬ್ಯೂಟಿ. ಪ್ರಿಯಾಂಕಾ ಎದ್ದು ಕಾಣೋದು ಅದಕ್ಕೋಸ್ಕರ. ಅವಳು ನಿಂತಿರೋ ಸ್ಟೈಲ್ ನೋಡಿ, ಶಿ ಇಸ್ ಗಾಟ್ ದಟ್. ಗುಡ್ ಲಕ್ ಪ್ರಿಯಾಂಕಾ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್.
ಸೂಪರ್ ಪ್ರಿಯಾಂಕಾ, ದಟ್ಸ್ ಟ್ರೂ. ನಾನ್ ಸುಮ್ನೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಿರ್ತೀನಿ. ಅಫ್ಕೋರ್ಸ್ ನಿಮ್ ಪೇಜ್ ಅಲ್ಲಿ ಸೂಪರ್ ಆಗಿರುತ್ತೆ ನಿಮ್ ರೀಲ್ಸ್ ಎಲ್ಲ. ಬಟ್ ನಮ್ ಜೀ ಪೇಜ್ ಅಲ್ಲಿ ನಮ್ಮ ಪ್ರಿಯಾಂಕಾ ಬಗ್ಗೆ ಯಾವ್ದೇ ಒಂದ್ ಫೋಟೋ ಹಾಕಿ, ಯಾವ್ದೇ ಒಂದ್ ವಿಡಿಯೋ ಹಾಕಿ, ಸೆಕೆಂಡ್ಸ್ ಗಳಲ್ಲಿ ಹಾರ್ಟ್ಗಳು ಟನ್ 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 ಅಂತ ಬಂದ್ಬಿಡುತ್ತೆ. ಆ ಎಲ್ಲ ಹಾರ್ಟ್ಗಳು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಅಲ್ಲ, ಮಹಾನಟಿ ಗ್ರ್ಯಾಂಡ್ ಫಿನಾಲೆಗೂ ಬರ್ತೀವಿ ಅಂತ ಹೇಳಿ ನೋಡಿ ಹೆಂಗ್ ಬಂದಿದೆ ಬರೋ ಹಾರ್ಟ್ಗಳು. ಅಭಿಮಾನಿ, ನನ್ನ ಅಭಿಮಾನಿ ಪ್ರಿಯಾಂಕಾ. ಇಲ್ಲಿ ನೋಡಮ್ಮ ಪ್ರಿಯಾಂಕಾ, ಅಲ್ಲೋ ಇವ್ರೆ, ನಾನಿನ್ ಅಭಿಮಾನಿ ಪ್ರಿಯಾಂಕಾ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಂತ ತಂದೆ ಸೈಕಲ್ ಗ್ಯಾಪ್ ಅಲ್ಲಿ ತನ್ ಮಗ್ಳು ಗ್ರ್ಯಾಂಡ್ ಫಿನಾಲಿ ಇರೋದ್ ಮರ್ತ್ಬಿಟ್ಟವ್ರೆ. ಅಲ್ಲೋಡಿ ಅಲ್ಲೋ ಏನ್ ಆಕ್ಟಿಂಗ್ ಪ್ರಿಯಾಂಕಾ ನಿಂದು? ಇವ್ರಿಗೆ ಯಾರೋ ಬೈಕ್ ಕರ್ಕೊಂಡ್ ಬಂದಿದ್ದೀರಾ? ಅವಳ ಅಭಿಮಾನಿ ಅನುಶ್ರೀ, ನಾನು ಅವಳ ಅಭಿಮಾನಿ ಯಾರಾದ್ರೆ ಅಭಿಮಾನಿಗೆ ಅಲ್ಲ ಇವರೇ ಬನ್ನಿ ಇಲ್ಲಿ ಮುಂದೆ. ನನಗೂ ಅದನ್ನೇ ಹೇಳ್ತೀರಾ, ಅವ್ರಿಗೂ ಅದನ್ನೇ ಹೇಳ್ತೀರಾ? ನೀವು ಬೇರೆ ಅನುಶ್ರೀ, ನೀವು ಬೇರೆ. ಒಂದ್ಸಲಿ ರೈಟ್ ಇಂದ ಲೆಫ್ಟ್ ವರ್ಗು ಒಂದ್ಸಲಿ ನೋಡಿ. ಅಲ್ಲಿ ನೋಡಿ, ಹಂಗಿಂದ ಹಿಂಗ್ ನೋಡಿ. ಎಲ್ಲ 20 ರಿಂದ 25 ವರ್ಷ ಯುವಕರು ಬಂದಿದ್ದಾರೆ. ನೀವೇ ಮಧ್ಯದಲ್ಲಿ ಹಿಂಗ್ ಬಂದಿದ್ದೀರಾ? ಮಗಳಿಗೆ ತೋರ್ಸೋ ಪ್ರೀತಿ ಅಪ್ಪ, ಅದು ಅಭಿಮಾನಿ ಅಲ್ಲ ಅನು, ಈಗ ಅವ್ರು ಅಲ್ಲಿ ಹಿಂದೆ ಇರೋರ್ಗೆಲ್ಲ ಏನ್ ಏಜ್ ಹೇಳಿದ್ ನೀನು? 20 ರಿಂದ 25 ಇರ್ಬೋದು. ಇವ್ರದ್ದು ಅಷ್ಟೇ, 20, ಅದ್ರ ಮೇಲೆ 25. ಯೂತ್ಸ್ ಜೊತೆ ಬಂದಿದ್ದಾರೆ. ಒಂದು ಯಂಗ್ಸ್ಟರ್ಸ್ ಹಾಕಿರೋ ಹಾಡಾನೆ. ನಾನು ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ತಾ ಇದ್ದೀರಾ? ಎಂಜಾಯ್ ಅಂತ. ನಾನು ಯಾಕೆ ಮತ್ತೆ ನೀವು ಅನುಶ್ರೀ ನಾನ್ ಬೇರೆ ಇದೆಲ್ಲ ಬೇಡ ಸರ್. ಇವತ್ತೇನು ಫೈನಲ್ ಗ್ರ್ಯಾಂಡ್ ಫೈನಲ್, ಇವತ್ತು ಲಾಸ್ಟ್. ಕುಕ್ಬಿಡದೆ ಅಲ್ಲ ಸರ್, ಮತ್ತೆ ಕುಕ್ಬಿಡಿಸ್ಬಿಡೋದು ಒಂದೇ. ನೀವು ಕುಪ್ಪಳ್ಸಕ್ಕಿಂತ ಮುಂಚೆ ಮಹಾನಟಿಲ್ ನಾನು ಏನ್ ಮಿಸ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ಸರ್. ನಿಮ್ಮನ್ನ ಮಿಸ್ ಮಾಡ್ತೀನಿ ಸರ್. ನಾನು ಮಿಸ್ ಮಾಡ್ತೀನಿ. ಇದು ಗ್ರ್ಯಾಂಡ್ ಫಿನಾಲೆ, ಇದು ಲಾಸ್ಟ್ ಸ್ಟೇಜು, ಲಾಸ್ಟ್ ಮೂಮೆಂಟು. ನನ್ನ ಗಿಫ್ಟ್ ನಿಮ್ಗಾಗಿ. ಅಯ್ಯಯ್ಯೋ, ನಾನು ಆಮೇಲೆ ಒಂದು ಗಿಫ್ಟ್ ತಂದು ಕೊಡ್ತೀನಿ. ಆಮೇಲೆ ಅದು ಹೇಳಲ್ಲ. ನಿಮ್ಮ ಕಲೆ ಯಾರಿಗೂ ಇಲ್ಲ. ನಿಮ್ಮ ಕಲೆ ನೋಡಿ ತಲೆ ತಿರುಗಿ ನಿಶ್ವಿಕಾ ಬಿದ್ದೋಗಿದ್ದಾರೆ ನೋಡಿ. ಎಲ್ಲಿದೆ ನಿಶ್ವಿಕರು? ನಿಶ್ವಿಕಾ ಬಿದ್ದೋದ್ರು ಕೆಳಗಡೆ. ಅಯ್ಯೋ, ನೋಡೋಣ ಬಿಡಿ, ಏನಾಗಿತ್ತು? ನಿಶ್ ಎಲ್ಲೋ ವಾಟ್ ಹ್ಯಾಪನ್? ಏನು ಏ, ಶಿ ಸೀರಿಯಸ್ಲಿ ಫೆಲ್.
ಸುಸ್ತಾಗಿಯಲ್ಲ ಅಯ್ಯೋ 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 ಯಾರಿಲ್ಲಲ್ಲ ಸರ್ ಸರ್ ಎಲ್ಲಿ ಸರ್ ಅವ್ರು ನಗ್ತಾ ಇದ್ರು, ತಡ್ಕೊಳಕ್ಕಾಗಿಲ್ಲ, ಹೊಟ್ಟೆ ನೋವು ಬಂತು, ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ದಯವಿಟ್ಟು ಕಳ್ಸ್ಕೊಡಿ, ದಯವಿಟ್ಟು ಕಳ್ಸ್ಕೊಡಿ. ಹೋಗಿ ಕರ್ಕೊಂಬನ್ನಿ ನಿಶ್ವಿಕನ, ಹೋಗಿ ಕರ್ಕೊಂಬನ್ನಿ. ನಿಶಿತಾ ಮೇಡಮ್ ಅವರೇ ಎಲ್ಲಿದ್ದೀರಾ ಬನ್ನಿ ಬನ್ನಿ. ನೀವೆಲ್ಲೋ ಮೂರ್ಛೆ ಬಿದ್ಬಿಟ್ರಿ ಅಂತ ಮೂರ್ಛೆ ಬಿದ್ದಿದ್ದೀರಾ ಅಂತ ಮೂರ್ಛೆ ಬಿದ್ದಿದ್ದೀರಾ ಅಂತ ನಾವು ಎಷ್ಟು ಆಘಾತಕಾರಿ ನೋವು ಅನ್ಭವಿಸ್ತಾ ಇದ್ವಿ 5 ನಿಮಿಷದಲ್ಲಿ. ಅಲ್ಲ ಬಟ್ ಐ ವಾಂಟ್ ಟು ನೋ, ಇವಾಗ ಅನುಶ್ರೀ ಮಗಳ ನಾನು ಯಾವ ಸಾಂಗ್ ಆಗ್ತಾರೆ ಈಗ? ಧನ್ಯಶ್ರೀ ಮಗಳು, ಪ್ರಿಯಾಂಕಾ ಮಗಳ ತರ. ನಾನು ನೀವು ಬೇರೆ, ಇವರು ಬೇರೆ. ನಿಮ್ ತಂಗಿ. ನಿಮ್ತ ಅಲ್ಲ, ಒಂದ್ ನಿಮಿಷ, ನನ್ ತಂಗಿ ಅಂದ್ರಿ, ನಿಮ್ ತಂಗಿ ಅಂತ ಹೇಳ್ತಾ ಇಲ್ಲ ತಾನೆ? ಅದೇ ನಿಮ್ ತಂಗಿ. ಅದೇ ನೀವ್ ಹೇಳಲ್ಲ ನಿಮ್ ತಂಗಿ ಅಂತ. ಪಾಪ ಏನು ಮೇಡಮ್ ಕಣ್ ದೊಡ್ಡದ್ ಮಾಡಿ ಕರ್ಕೊಂಡೋಗಿ. ನಾನ್ ಹೇಳುತ್ತಿದ್ದೀನಿ, ಕಿವಿ ಇಟ್ಕೊಂಡು ಎಳ್ಕೊಂಡು ಹೋಗಿ. ನನ್ನ ಅಭಿಮಾನಿ. ಅವೆಲ್ಲ ಏನಿಲ್ಲ ಮೇಡಮ್. ಅಭಿಮಾನಿ ಒಂದ್ ಬೆಲೆ ಕೊಡೆ. ಇವೆಲ್ಲ ಇಲ್ಲಿ ರಾಜಕೀಯ ಇಲ್ಲ, ಅಭಿಮಾನ. ಯಾಕೆ ಹೇಳ್ಕೊಂಡು ಹೋಗಿ. ಪ್ರಿಯಾಂಕಾ, ಇನ್ನು ಉಳಿದಿರೋದು ಒಂದು ಸ್ವಲ್ಪ ಕ್ಷಣಗಳಷ್ಟೇ. ರಿಸಲ್ಟ್ ಟೈಮ್ ಏನಂತ ನಮಗ್ ಗೊತ್ತಿಲ್ಲ, ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡೋಣ. ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ, ಗುಡ್ ಲಕ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ ಗಳನ್ನ ಉದ್ಘಾಟನೆ ಮಾಡಿದ್ದಾರೆ. ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೊಡಿಗೆಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆಯಾಗಿರುವಂತಹ ಈ 6 ಬ್ರಾಂಚ್ ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತಹ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಇಂದೇ ಭೇಟಿ ಕೊಡಿ. ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟಿ. ಗ್ರ್ಯಾಂಡ್ ಫಿನಾಲೆಯ ಮುಂದಿನ ಮಹಾನಟಿನ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಸಮಯ. ಇವರು ಗಾಳಿಯೋ ಗಾಳಿಯೋ ಅಂತ ನೋಡೋರ ಮನಸ್ಸುಗಳನ್ನ ಗಾಳಿಯಲ್ಲಿ ತೇಲಾಡಿಸಿದಂತ ಸುಂಟರ ಗಾಳಿ. ತನ್ನ ನಟನೆಯ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಕಾರವಾರದಿಂದ ಬೆಂಗಳೂರಿಗೆ ಬಂದು ಮಹಾನಟಿಗೆ ಆಯ್ಕೆಯಾಗಿ ಎಷ್ಟೇ ಅಡೆ ತಡೆಗಳು ಬಂದ್ರು ಒಂದಲ್ಲ ಒಂದಿನ ಗೆದ್ದೆ ಗೆಲ್ತೀನಿ ಅನ್ನೋ ಭರವಸೆಯಿಂದ ಗ್ರ್ಯಾಂಡ್ ಫಿನಾಲೆ ತಲುಪಿರುವಂತಹ ಕಾರವಾರದ ಬೆಳಗ್ಗೆ ಶ್ವೇತಾ ಭಟ್.
ಕಾರವಾರದಿಂದ ಬೆಂಗಳೂರುವರೆಗೂ ನಟಿಯಾಗೋ ಕನ್ಸನ್ನ ಹೊತ್ಕೊಂಡು ತನ್ನ ಅಮ್ಮನ ಜೊತೆ ಒಂಟಿಯಾಗಿ ಇನ್ಯಾರದ್ದೋ ಕಡೆಯಿಂದ ಸಾಲವನ್ನ ಪಡ್ಕೊಂಡು ಬಂದಂತ ಹುಡುಗಿ ನಮ್ಮ ಶ್ವೇತಾ ಭಟ್ ಇವತ್ತು ಗ್ರ್ಯಾಂಡ್ ಫಿನಾಲೆಯ ಫೈನಲಿಸ್ಟ್ ಆಗಿದ್ದಾರೆ. ಈ ಫೈನಲಿಸ್ಟ್ ಶ್ವೇತಾ ಭಟ್ ಅವರ ಜರ್ನಿಯನ್ನ ನೋಡ್ಕೊಂಬರೋಣ ಬನ್ನಿ ಪ್ಲೀಸ್. ಪ್ಲೀಸ್ ವೆಲ್ಕಮ್ ಕಾಂಟೆಸ್ಟೆಂಟ್ ನಂಬರ್ 20. ಫೇಶಿಯಲ್ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಚೆನ್ನಾಗಿ ಮಾಡ್ತೀರಿ. ನನ್ನ ಕಡೆಯಿಂದ ದೇರ್ ವಿಲ್ ಬಿ ಎ ಗ್ರೀನ್. ಕೂಡ ಚಟ ಬಿಡ್ರಿ, ಕುಡಿಬೇಕು, ಮೋದಿ ಆಗ್ಬಿಡ್ರಿ. ಸುಮ್ಮನೆ ಯಾಕೆ ಬ್ಯಾರೋ ಜೀವನ ಹಾಳು ಮಾಡ್ತೀರಿ? ವೆಲ್ಕಮ್ ಟು ಮಹಾನಟಿ. ಕಾರವಾರದ ಶ್ವೇತಾ ಭಟ್ ಆಯ್ಕೆ ಆಗಿದ್ದಾರೆ ಮಹಾನಟಿಗೆ. ವೆರಿ ವೆಲ್ ಪ್ರೊಫೆಷನಲ್ ಯಾರು ಆಕ್ಟರ್ ಅವ್ರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಒಂದು ಪೋರ್ಟ್ಫೋಲಿಯೋಗೆ ಅನ್ನೋಷ್ಟು ಚೆನ್ನಾಗಿ ಓವರ್ ಆಲ್ ಪ್ಯಾಕೇಜಿಂಗ್ ಆಗಿದೆ. ಅಮ್ಮ, ನನ್ನ ಎಷ್ಟು ಕಷ್ಟಪಟ್ಟು ಓದಿಸ್ದೆ, ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡೆ. ಇವತ್ತಿನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ನನ್ನ ಮನ್ಸು ಯಾಕೋ ಕೇಳ್ತಿಲ್ಲ ಅಮ್ಮ. ದೇವ್ರೆ ದೇವ್ರೆ, ಸೊಂಟದ ಮೇಲೆ ಹಿಂಗ್ ಕೈ ಇಟ್ಕೊಂಡು ಹಿಂಗಂದ್ಬಿಟ್ರೆ ನಾನು ಹೆದರ್ಕೊಬಿಡ್ತೀನಾ? ಪರಮಾತ್ಮ ಇದಾನೋ ಇಲ್ವೋ, ಆದ್ರೆ ಆತ್ಮಗಳು ನಿಜವಾಗ್ಲೂ ಇದೆ. ಆಡಿಯನ್ಸ್ ಕೆಲವು ಸಾಂಗ್ಸ್ಗೆ ಚಪ್ಪಾಳೆ ತರ್ತಾರೆ, ಕೆಲವು ಬಿಸಿಲು ಹೊಡಿತಾರೆ, ಕೆಲವುದಕ್ಕೆ ಬ್ಲಾಕ್ ಬಸ್ಟರ್. ನನಗೆ ಅದು ನೋಡಿದಾಗ ಹೆಂಗ ಅನಿಸ್ತು ಅಂತಂದ್ರೆ, ಸುಮ್ಮನೆ ಅದಕ್ಕೊಂದು ವಾಯ್ಸ್ ಓವರ್ ಹಾಕ್ಬಿಟ್ಟು ಹಳ್ಳಿಯಲ್ಲಿ ಅರಳಿದ ಮುದ್ದಾದಲತೆ, ಇದು ನಿಮ್ಮ ಮನೆ ಮಗಳ ಕತೆ, ಜಿ ವಾಹಿನಿಯಲ್ಲಿ ಹೊಚ್ಚ ಹೊಸ ಧಾರಾವಾಹಿ ಶ್ವೇತಾ. ಶ್ವೇತಾ, ಹಾಯ್ ಶ್ರಾವಣಿ. ನಿನ್ಗೆ ನಿನ್ ತಂದೆ ಇದ್ರೂ ನಾವು ಪ್ರೀತಿ ಸಿಗ್ತಾ ಇಲ್ಲ, ಆದ್ರೆ ನನ್ಗೆ ತಂದೆನೇ ಇಲ್ಲ. ಇಷ್ಟು ಸ್ಟ್ರಾಂಗ್ ಆಗಿ ನನಗೆ ಮಾಡೋಕ್ಕೋಸ್ಕರ ಅಪ್ಪ ಬಿಟ್ಟೋದ್ರು ಅನ್ಸುತ್ತೆ. ಅದಕ್ಕೆ ನಾನು ಸ್ಟ್ರಾಂಗ್ ಆಗಿ ಬೆಳೆದು ಅವ್ರ ಹೆಸರನ್ನು ತರ್ತೀನಿ, ಅವರಿದ್ರು ಅಂತ ನೆನೆಸ್ತೀನಿ ಪದೇ ಪದೇ ಎಲ್ಲರಿಗೂ. ಶ್ವೇತಾ, ಐ ಡೋಂಟ್ ನೋ, ಯು ಹ್ಯಾವ್ ಅ ವೆರಿ ಗಾಡ್ಲಿ ಫೇಸ್ ಶ್ವೇತಾ. ರೌದ್ರ ಅವತಾರ ದೇವಿ ತಗೊಂಡ್ರೆ ಹೆಂಗ್ ಕಾಣಿಸ್ತಾರೆ ಹಂಗೆ ಕಾಣಿಸ್ತಾ ಇದ್ರೆ. ಮಹಾನಟಿಯ 4ನೇ ಫೈನಲಿಸ್ಟ್ ಶ್ವೇತಾ ಭಟ್. ಕಾರವಾರದ ಶ್ವೇತಾ ಭಟ್ ಅವರು ಆಯ್ಕೆ ಆಗಿದ್ದಾರೆ ಮಹಾನಟಿಯ 4ನೇ ಫೈನಲಿಸ್ಟ್ ಆಗಿ. ಎಂಥ ಫ್ಯಾಂಟಾಸ್ಟಿಕ್ ಜರ್ನಿ. ಆಕ್ಚುಲಿ ಬರ್ಬೇಕಾದ್ರೆ ಅವರು ತಂಗಾಳಿ ತರ ಬಂದ್ರು. ಮಹಾನಟಿ ವೇದಿಕೆಯಲ್ಲಿ ಸುಂಟ್ರ ಗಾಳಿಯಾಗಿ ಬಿರು ಗಾಳಿಯನ್ನ ಎಬ್ಸಿದ್ದಾರೆ ನಮ್ಮ ಶ್ವೇತಾ. ಶ್ವೇತಾ, ಎಸ್ ಮ್ಯಾಮ್. ಎಷ್ಟು ಕನಸುಗಳನ್ನ ಹೊತ್ಕೊಂಡು ಅವಮಾನಗಳನ್ನ ಸಹಿಸ್ಕೊಂಡು ನಿಮ್ಮ ತಾಯಿ ಜೊತೆ ಒಬ್ರೆ ಪ್ಯಾಕ್ ಮಾಡ್ಕೊಂಡು ಬರ್ತೀರಾ. ಆದ್ರೆ ಇಲ್ಲಿ ಬಂದು ಇಷ್ಟು ಹೃದಯಗಳನ್ನ ಗೆದ್ದಿದ್ದೀರಲ್ಲ, ಈ ಕ್ಷಣ ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ನಂಗೆ ಗೆದ್ದಷ್ಟೇ ಖುಷಿ ಆಗ್ತಿದೆ. ನನ್ನ ಜರ್ನಿ ತುಂಬ ಮ್ಯಾಮ್ ಹೇಳ್ತಾರ ತಂಗಾಳಿ ಥರ ಬಂದು ಇವಾಗ ನಾನು ಇಲ್ಲಿ ತುಂಬಾ ಕಲಿತು ನನ್ನ ಒಳಗಡೆ ಇರೋವಂಥ ಟ್ಯಾಲೆಂಟ್ ಆಚೆ ಹಾಕೋಕೆ ಒಂದು ಅವಕಾಶ ಇದು ನನಗೆ. ಪ್ರತಿಯೊಬ್ಬರು ಕಾರಣ ಆಗ್ತೀರಾ. ನನ್ನನ್ನು ಸೆಲೆಕ್ಟ್ ಮಾಡ್ದಕ್ಕೆ ಆ ದಿನ ನನಗೆ ಮೆಗಾ ಆಡಿಷನಲ್ಲಿ ನನಗೆ ಅವಕಾಶ ಕೊಟ್ಟಕ್ಕೆ ಒಂದು ವೇದಿಕೆ ಸಿಕ್ತು. ವೇದಿಕೆ ಮೇಲೆ ನನ್ನ ಪ್ರತಿಯೊಂದು ಟ್ಯಾಲೆಂಟ್ ಏನೇನಿದೆ ಅದನ್ನು ಹೊರತರಕ್ಕೆ ಮಹಾನಟಿ ಟೀಮ್ ಜಿ ಕನ್ನಡನೇ ಕಾರಣ. ಅದು ಹೇಳ್ತಾರಲ್ಲ, ಅನುಮಾನ, ಅವಮಾನ, ಸನ್ಮಾನ ಅಂತ. ನಾನು ಅದು ಮೂರೂ ಇವಾಗ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದೆ ಹೆಂಗಿರುತ್ತೆ ಅಂತ. ಸೊ ನಾನು ಇನ್ನೂ ಕಲಿತಾನೆ ಇದ್ದೀನಿ. ನನಗೆ ನಮ್ಮ ಅಮ್ಮಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ತುಂಬ ಜನ ಅಮ್ಮಂಗೆ ಕಾಲ್ ಮಾಡಿ ಎಲ್ಲ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಗುರ್ತಿಸ್ತಿದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಅಮ್ಮಂಗೆ ನಾನು ಹೆಮ್ಮೆ ಫೀಲ್ ಮಾಡಿಸಿದ್ದೀನಿ ಅಂತ. ಮಹಾನಟಿನೇ ನನ್ನ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಜಿ ಕನ್ನಡ ಆ್ಯಂಡ್ ಮಹಾನಟಿ. ಸೂಪರ್.
ಈಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ತುಂಬಿದ ಚಿತ್ರಮಂದಿರದಲ್ಲಿ ತಮ್ಮ ಅಭಿನಯದ ಮೊದಲ ಕಿರುಚಿತ್ರವನ್ನ ನೋಡಿದರೆ ನಾವೆಲ್ಲರೂ ನೋಡಿದೀವಿ. ಈಗ ನಮ್ಮ ಎಲ್ಲ ಅಭಿಮಾನಿಗಳು ವೀಕ್ಷಕರು ಮನೇಲಿ ಕುತ್ಕೊಂಡು ಈ ಕಿರುಚಿತ್ರ ನೋಡುವಂತಹ ಸಮಯ. ಮನ್ಸೂರೆ ಅವರ ನಿರ್ದೇಶನದ, ಶ್ವೇತಾ ಭಟ್ ಅಭಿನಯದ ಕಿರುಚಿತ್ರ ಸ್ತ್ರೀ. ಏನಯ್ಯವ್ವ ಚಾ ಹಿಂಗನ ಮಾಡೋದು? ಏನಾಯ್ತಮ್ಮ? ಹಾಲಿನ ವಾಸನೆ ಗಬ್ಬು ನಾರಾಕತ್ತತಿ. ಚಂದಾಗಿ ಹಾಲು ಕಾಸಿ ಚಾ ಮಾಡಕ್ ಬರುದಿಲ್ಲ. ನೀನು ಹೋಗಬೇ, ಅವಾಗ ಇನ್ನೊಂದು ಗ್ಲಾಸ್ ಚಾ ತಗೊಂಬ ಹೋಗು. ಹ್ಞೂನ್ರಿ ಮಾವ. ಬ್ಯಾಡ ಸರಿ ಅತ್ತಾಗ ಒಂದು ಮಾಡಂದ್ರೆ 4 ಮಾಡ್ತತಿ. ನನ್ನ ಸೊಸಿ ಹೋದ್ಮ್ಯಾಗ 3 ಮಂದಿಗೆ ಕೂಳ್ ಕುಚ್ಚಾಗ್ಲಿ ಅಂತ ನೀನು ಕರ್ಕೊಂಡು ಬಂದ್ರ ನಿನ್ನ ಚಾಕ್ರಿ ನಾವ ಮಾಡೋದಾಗೈತಿ. ಎಲ್ಲ ನಮ್ಮ ಕರ್ಮ. ಕರ್ಮ. ಒಂದು ಸಂಜೆಲಿ ಬುಕ್ ಹಿಡ್ಕೊಂಡು ಕುಂತಿ, ಇನ್ನೂ ಮುಗುದಿಲ್ಲ ನಿಂದ. ಇದೊಂದು ನಾಟಕ ಚಲೋ ಕಲ್ತಿ ನೋಡಿ ನೀನು. ಏನಾರ ಕೆಲಸ ಹೇಳಿದ ಕೂಡಲೇ ಪುಸ್ತಕ ಹಿಡ್ಕೊಂಡು ಕುಂದ್ರೋದು. ಹೇ ಬರ ಬರ ಅಡ್ಗೆ ಮಾಡ ಬಾ. ಅದನ್ನ ಯಾಕೆ ಹಾಕಿದ್ರಿ? ನೀ ಏನು ಓದಿ ನೌಕರಿ ತಗೊಂಡು ಬಕ್ ಬರ್ಲಿ ಬೀಳೋದು ಆಟ್ರಾಗೈತಿ. ಬಾ ಹಿಟ್ಟು ಕಲ್ಸ. ಸಂಗೀತ, 2 ರೊಟ್ಟಿ ಹಚ್ಕೊಂಬೇ ಜಲ್ದಿ. ಹೂರಿ ಮಾವ. ಏನು ಹೂನ ಯವ್ವ? ಇಷ್ಟು ದೊಡ್ಡ ಕತ್ತಿಯಾಗಿ ತಿಳಿಯಂಗಿಲ್ಲ ನಿನಗೆ? ಸಣ್ಣ ಸಣ್ಣ ಹುಡ್ರಿ ಅಂತ ಚಂದ ಬಾಳೆವ್ ಮಾಡ್ತಾರ. ನಿನಗೇನಾಗೈತಿ ದಾಡಿ? ಯವ್ವ 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 ಸಾಕಾಗಿ ಹೋತಪ್ಪ ನನಗೆ. ತೊಲೆ ಹಿಡಿಸ್ ಕೈ ಬಿಟ್ಬಿಟ್ಟು ನೋಡು. ಹೋಗ ನೀನು ಹೋಗ. ಏನಾತಬೆ ಮತ್ತೆ ನಿಂದ? ನನ್ನೇನು ಕೇಳ್ತಿ? ನಿಂತಾಳ ನೋಡು ಗೊಂಬೆ ನಿಂತಂಗ. ಆಕಿನ ಕೇಳ. ನೀ ಬಾಬೆ ಇಲ್ಲಿ ಕಣಪ್ರ ಮಾಡಂದ್ರ ಅವ್ರ ಅಪ್ಪನ ಮಾಡ್ತಾಳೆ ಈಕಿ. ಹೇಳಿದ್ ಒಂದ್ ಕೆಲ್ಸನೂ ಮಾಡಂಗಿಲ್ಲ ಈಕಿ. ಹಿಟ್ಟು ಕಲ್ಸಕ್ಕೂ ಬರಂಗಿಲ್ಲ ಅಂದ್ರೆ ಹೆಂಗ? ತಲೆ ಎತ್ತಗಿಡ್ಕೊಂಡ್ ಕೆಲಸ ಮಾಡ್ತೀವಿ. ಇದನ್ನೇ ಕಲ್ಸಾರಿ ಅನ್ ಶಾಲೆಗ? ಅದನ್ನೇನ್ ಶಾಲ್ಯಾಗ ಕಲಿಸ್ತಾರ? ಅದನ್ನೆಲ್ಲ ಮನ್ಯಾಗ ಕಲಿಸ್ತಾರ. ಚಂದಾಗಿ ಬಾಳೆ ಮಾಡೋದೊಂದು ಬಿಟ್ಟು ಉಳಿದುದೆಲ್ಲ ಕಲಿಸ್ಕೊಟ್ಟಾರ ಈಕಿ. ಎಲ್ಲ ಹಾಳಾಗಿ ಹೋತು. ಎಂತದನ್ನ ಕಟ್ಕೊಂಡ್ ಬಂದಿ ನೋಡು. ಒಟ್ಟೆ ಹಿಟ್ಟು ಕಲ್ಸಾಕ್ ಬರೋದು ಇದಕ್ಕೆ. ಏಯ್, ಹೊಟ್ಟಿಗೆ ಏನ್ ತಿಂತಿ? ಇನ್ನಾಲು ಏನಾದ್ರು ಒಂದು ರಾಮಾಯಣ ಇರುತ್ತಲ್ಲ. ನಿನ್ ಕಾಲ ಸಾಕಾಗದ. ಮಾತಾಡು. ನಿನ್ ಜೋಡಿನೇ ಮಾತಾಡಕತ್ತೀನಿ, ಮಾತಾಡು. ಯಾವಾಗ ನೋಡ್ದು ನಾನು ಹೊರನಾಕಿ ನೋಡ್ದಂಗ್ ನೋಡ್ತಿರಲ್ಲ? ಯಾಕ ನಾನು ಈ ಮನ್ಯಾಕಿ ಅಲ್ಲೇನ? ನಾನು ನಿಮ್ಮಲ್ಲಿ ಒಬ್ಬಾಕಿ ಅನ್ನೋದು ತಿಳಿರಿ. ನಾನು 4 ಅಕ್ಷರ ಕಲ್ತೀನಿ. ಸರಿ ಯಾವ್ದು ತಪ್ಪು ಯಾವ್ದು ನಂಗೂ ಗೊತ್ತೈತಿ. 4 ಅಕ್ಷರ ಕಲ್ತೀನಿ ಅಂತ ದುಡಿಯೋ ಗಂಡ ಮೇಲೆ ಕೈ ಮಾಡೋದು ಸರಿಯಾನೋ? ಈ ಮನೆ ನಡೀತಿರೋದು ಅವನಿಂದ. ಹಂಗಂತ ಮನ್ಯಾಗಿದ್ದವ್ರ ಮೇಲೆ ಕೈ ಮಾಡೋದು ಸರಿ ಏನು? ಸರಿ, ನಿಮ್ ಪ್ರಕಾರ ದುಡಿಯೋರಿಗೆ ಈ ಮನೆ ಬೆಲೆ ಐತಿ ಅನ್ನೋದಾದ್ರ ನಾನು ಕಲಿತೇನೆ, ನೌಕರಿ ಮಾಡ್ತೇನೆ. ಇದನ್ನ ನೀವ್ ಯಾರು ತಡೆಯಕ್ಕಾಗಂಗಿಲ್ಲ.
ಮೊದಲನೇದಾಗಿ ಪರ್ಫಾರ್ಮೆನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಶ್ವೇತಾ ಅವರಿಗೆ. ಈಗ ಶ್ವೇತಾ ಭಟ್ ಅವರ ಸ್ತ್ರೀ ಚಿತ್ರದ ಅಭಿನಯ ಹೇಗಿತ್ತು ಅಂತ ಕೇಳೋಣ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವ್ರ ಹತ್ರ. ಹಾಯ್ ಶ್ವೇತಾ. ಹಾಯ್ ಸರ್. ಫಸ್ಟ್ಲಿ ಐ ಶುಡ್ ಟೆಲ್ ಹೌ ಲಕ್ಕಿ ಯು ಆರ್. ಅಂದ್ರೆ ನಿಮ್ಮ ಆಕ್ಟ್ ನ ಏನ್ ಡೈರೆಕ್ಟ್ ಮಾಡಿದ್ರಲ್ಲ ಮನ್ಸೂರೆ, ಹೌದು ಸರ್. ಹಿ ಇಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಎಸ್ ಸರ್. ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಜೊತೆಗೆ ಆಲ್ರೆಡಿ ನೀವು ಕೆಲಸ ಮಾಡುವಂತ ಭಾಗ್ಯ ಸಿಕ್ಕಿದೆ ಅಂದ್ರೆ ಇದಕ್ಕಿಂತ ಇನ್ನೇನ್ರಿ ಬೇಕಾಗತ್ತೆ? ನಿಜ ಸರ್, ನಿಜ. ಸೋ ಬ್ಯೂಟಿಫುಲ್ ಇಟ್ ವಾಸ್ ಡನ್. ನನಗೆ ಬಹಳ ಖುಷಿಯಾಗಿದೆ ಏನು ಅಂದ್ರೆ, ನಿಮಗೂ ಆ ಉತ್ತರ ಕರ್ನಾಟಕ ಡೈಲೆಕ್ಟ್ಗೂ ಸಂಬಂಧನೇ ಇಲ್ಲದೆ ಇರೋರು ಫಸ್ಟ್ ಶಾಟ್ ಇಂದನು ನನಗೇನೆ ಒಂದ್ ಸೆಕೆಂಡ್ ಇವರು ಶ್ವೇತಾ ಭಟ್ಟ ಶ್ವೇತಾ ಸರ್ದೇಶ್ ಪಾಂಡೆನಾ ಅನ್ನೋ ತರ ಕನ್ಫ್ಯೂಸ್ ಆಗೋ ರೇಂಜಿಗೆ ಅಷ್ಟು ಚೆನ್ನಾಗಿತ್ತು ಹೋಲ್ಡ್ ಅದ್ರ ಮೇಲೆ. ಅಂಡ್ ಇಡೀ ಜರ್ನಿ ನಾವು ನೋಡ್ಕೊಂಡ್ ಬಂದಿದೀವಿ. ಅದು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಎಲ್ಲಾ ಕಡೆನೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀರಾ. ಅಂಡ್ ಫಿನಾಲಿನಲ್ಲಿ ಕೂಡ ಇಟ್ ವಾಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಸ್ ಅನ್ ಆಕ್ಟರ್ ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಿರಾ ಫಿನಾಲಿನಲ್ಲಿ. ಸೊ ಬೆಸ್ಟ್ ವಿಶಸ್ ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ. ಹಾಯ್ ಶ್ವೇತಾ. ಹಾಯ್ ಮ್ಯಾಮ್. ಇವತ್ತಿನ ಒಂದು ಶಾರ್ಟ್ ಮೂವಿ ನೀವೇನ್ ಮಾಡಿದ್ರಿ ಅದರಲ್ಲೂ ಕೂಡ ತುಂಬಾನೇ ನ್ಯಾಚುರಲ್ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಎಂಟೈರ್ ಕಿಚನ್ ಸೀಕ್ವೆನ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು ಶ್ವೇತಾ. ವೆರಿ ವೆಲ್ ಡನ್. ಗುಡ್ ಲಕ್ ಟು ಯು ಶ್ವೇತಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ನೇಶ್. ಪ್ರೇಮಾ ಮ್ಯಾಮ್. ಹಾಯ್ ಶ್ವೇತಾ. ಹಾಯ್ ಮ್ಯಾಮ್. ನೀವು ಮಾಡಿರೋ ಕ್ಯಾರೆಕ್ಟರ್ಸ್ ನನಗೆ ಸಿಂಗಾರವ ಮತ್ತು ಅರಮನೆ ಅಂತ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿತ್ತು ನನಗೆ. ಅದ್ರಲ್ಲಿ ಮಾಡಿದ್ದೆ ನಾನು ನಾಗಾಭರಣ ಸರ್ ಡೈರೆಕ್ಷನಲ್ಲಿ. ಸೊ ಆ ಲ್ಯಾಂಗ್ವೇಜ್ ಎಷ್ಟು ಕಷ್ಟ ಅಂದರೆ ಬಹಳ ಕಷ್ಟ. ಅದು ನಿಮ್ಮ ಸ್ಮಾಲ್ ಸ್ಪಾನ್ ಎಕ್ಸ್ಪ್ರೆಷನ್ನು ನಾನು ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಮೆಸೇಜು ಇದೆ, ಮಾಡಿ ತೋರಿಸ್ತೀನಿ ಅನ್ನೋ ಚಾಲೆಂಜ್ ಇತ್ತು. ಸೊ ನನಗೆ ಭಾಳ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಇದೇ ಥರ ಮುಂದಕ್ಕೆ ಹೋಗಿ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ ನಿಮಗೆ. ನಿಮ್ಮ ಜರ್ನಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ನೋಡೋಣ, ಫಿಂಗರ್ಸ್ ಕ್ರಾಸ್ ಶ್ವೇತಾ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನಿರ್ದೇಶಕರ ಮಾಧ್ಯಮ. ಅವರು ಟೇಕ್ ಓಕೆ ಅಂತ ಹೇಳಿದಾಗ ಮಾತ್ರ ಆ ದೃಶ್ಯಕ್ಕೆ ಒಂದು ಪರಿಪೂರ್ಣತೆ ಸಿಗುತ್ತೆ. ಇವತ್ತು ನಮ್ಮೊಂದಿಗೆ 5 ಫೈನಲಿಸ್ಟ್ ಗಳಿಗೆ ಶಾರ್ಟ್ ಮೂವೀಸ್ ಅನ್ನ ನಿರ್ದೇಶನ ಮಾಡಿ ಮಹಾ ನಟಿ ಕಾರ್ಯಕ್ರಮಕ್ಕೆ ಹೊಸ ತಿರುವನ್ನ ಕೊಟ್ಟು ಈಗ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಬನ್ನಿ ಸ್ವಾಗತಿಸಿ ನಮ್ಮ 5 ಟಾಪ್ ನಿರ್ದೇಶಕರಾದಂತಹ ಶಶಾಂಕ್ ಸರ್, ಜಯತೀರ್ಥ ಸರ್, ಮನ್ಸೂರೆ ಸರ್, ಹರಿ ಸಂತೋಷ್ ಸರ್ ಹಾಗೂ ಪನ್ನಗಾಭರಣ. Come on, director. Salam, star maker. Illi ella bari actors. Beku ಒಳ್ಳೆ character. ಮಹಾನಟಿ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಅವೆಂಜರ್ಸ್ ಇಲ್ದಂಗೆ ಇಲ್ದ್ರು ಎಲ್ಲ ನಮ್ಮ ಟಾಪ್ 5 ಡೈರೆಕ್ಟರ್ಸ್. ಏನು ನಮ್ಮ ಕನ್ನಡ ಚಲನಚಿತ್ರರಂಗದ ಟಾಪ್ ನಿರ್ದೇಶಕರನ್ನ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ನಿಲ್ಸಿದೀವಲ್ಲ, ಇದು ಮಹಾನಟಿಯ ಸಕ್ಸಸ್ ಅಮ್ಮ. ಇವತ್ತು ಮಹಾನಟಿ ಗ್ರ್ಯಾಂಡ್ ಫಿನಾಲೆಯ ರಿಯಲ್ ಹೀರೋಸ್ ಈ 5 ಜನ ಡೈರೆಕ್ಟರ್ಸ್. ಅಂದ್ರೆ ಸೆಮಿಫೈನಲ್ಸ್ ಅಲ್ಲಿ ನಮ್ಮ ನಟಿಯರ ಅಭಿನಯವನ್ನ ಮೆಚ್ಚಿ ಪ್ರತಿ ಫೈನಲಿಸ್ಟ್ಗೆ ಒಬ್ಬೊಬ್ರು ಒಂದೊಂದು ಶಾರ್ಟ್ ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿ ಅದನ್ನ ಇವತ್ತು ನಾವೆಲ್ಲರೂ ಬೆಳ್ಳಿ ತೆರೆ ಮೇಲೆ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಈ 5 ಡೈರೆಕ್ಟರ್ಸ್ ಇಂದ. 8 ಗಂಟೆ ಕಾಲ ವೆಬ್ ಸೀರೀಸ್ ಮಾಡ್ತಾರೆ, 2 ಗಂಟೆ ಕಾಲ ನಾವು ಸಿನಿಮಾ ಮಾಡ್ತೀವಿ. ಶಾರ್ಟ್ ಫಿಲ್ಮ್ ಅನ್ನು ಫಾರ್ಮ್ಯಾಟೇ ಬೇರೆ. ಇವರೆಲ್ಲ ಲಾಂಗ್ ಫಾರ್ಮ್ಯಾಟ್ ಡೈರೆಕ್ಟರ್ಸ್. ಇವ್ರು ಇದಕ್ಕೆ ಹೊಂದ್ಕೊಂಡು ಇಷ್ಟು ಬೇಗ ನಿಜವಾಗ್ಲೂ ಈ ತರ ಪ್ರೆಷರ್ ವರ್ಕ್ ಮಾಡೋದು ಬಹಳ ಕಷ್ಟ ರೀ. ಪರ್ಟಿಕ್ಯುಲರ್ಲಿ ವೆನ್ ರೆಪ್ಯುಟೇಷನ್ ಇನ್ವಾಲ್ವ್. ಎಲ್ಲರೂ ಹೆಸರಿರುವಂತ ಡೈರೆಕ್ಟರ್ಸ್. ನಿಮ್ಮೆಲ್ಲರ ಕೆಲಸ ನಮಗೆ ಗೊತ್ತಿದೆ, ಬಟ್ ನಮ್ಮ ಹುಡುಗಿರಿಗೋಸ್ಕರ ನೀವು ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಸರ್. ಅಂಡ್ ರಮೇಶ್ ಸರ್, ನೀವು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಎಲ್ಲಾ ಡೈರೆಕ್ಟರ್ಸ್ ನ ಗೌರವಿಸಬೇಕಾಗಿ ಕೋರಿಕೆ, ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮೂಲಕ. ಥ್ಯಾಂಕ್ ಯು ಡೈರೆಕ್ಟರ್ಸ್ ಹರಿ ಸಂತೋಷ್ ಸರ್, ಶಶಾಂಕ್ ಸರ್, ಜಯತೀರ್ಥ ಸರ್, ಮನ್ಸೂರೆ ಸರ್, ಪನ್ನಗಾಭರಣ. ಥ್ಯಾಂಕ್ ಯು. ನೀವು ಬರೀ ಒಂದು ಕಿರುಚಿತ್ರ ನಿರ್ದೇಶನ ಮಾಡಿಲ್ಲ, ಆ ಎಲ್ಲ ನಟಿಯರ ಬದುಕಿಗೆ ಒಂದು ಹೊಸ ಪ್ರಯಾಣಕ್ಕೆ ಒಂದು ಫಸ್ಟ್ ಟಿಕೆಟ್ ಅನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಲೆಟ್ಸ್ ಹಿಯರ್ ಇಟ್ ಫಾರ್ ದೆಮ್ ಪ್ಲೀಸ್. ಆರಾಧನಾ ಭಟ್ ಹಾಗೂ ಶ್ವೇತಾ ಭಟ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬ್ಯೂಟಿ
ಲಿಫ್ಟ್ ಫೇಸ್ ಕ್ರೀಮ್. ಇದರ ಮ್ಯಾಜಿಕ್ ನೋಡಲು ಇದು ರೈಟ್ ಟೈಮ್. ವಿಟಿ ಪ್ಲೀಸ್. ಎಸ್, ನನಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇತ್ತು. ನಾನು ಕೂಡ ನನ್ನ ಸ್ಕಿನ್ ಹೆಲ್ತಿ ಆಗಲಿ, ಗ್ಲೋ ಆಗಲಿ ಅಂತೇಳಿ ಸುಮಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ, ಹಾಗೆ ಬೇರೆ ಬೇರೆ ರೆಮಿಡೀಸ್ನ ಟ್ರೈ ಮಾಡಿದೆ. ಬಟ್ ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಫೇಸ್ ಕ್ರೀಮ್ ಕೊಟ್ಟಿರೋ ರಿಸಲ್ಟ್ನ ಯಾವುದೂ ಕೊಟ್ಟಿಲ್ಲ. ಫೇರ್ ಎವರ್ನ ನಾನು 3 ವೀಕ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಅಂದಕ್ಕೊಂದು ಲಿಫ್ಟ್ ಕೊಟ್ಟಿದೆ. ಆ್ಯಂಡ್ ಬರೀ ನನ್ನ ಸ್ಕಿನ್ನನ್ನು ಹೆಲ್ದಿ ಮಾತ್ರ ಅಲ್ಲ, ಬ್ರೈಟ್ ಆ್ಯಂಡ್ ಬೆಸ್ಟ್ ಮಾಡಿದೆ. ಆ್ಯಂಡ್ ಈ ಥರ ಮುಂಚೆ ಯಾವತ್ತೂ ಇರಲಿಲ್ಲ. ಆಲ್ಮೋಸ್ಟ್ 2 ವೀಕ್ಸ್ಗಿಂತ ಜಾಸ್ತಿ ದಿನಗಳಿಂದ ನಾನು ಫೇರೆವರ್ ಬ್ಯೂಟಿ ಫೇಸ್ ಲಿಫ್ಟ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಡೈಲಿ ರುಟೀನಲ್ಲಿ ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ ಮತ್ತು ಎಫೆಕ್ಟಿವ್ ಕೂಡ. ಇದನ್ನು ಯೂಸ್ ಮಾಡಿದಾಗಲಿಂದ ನನ್ನ ಸ್ಕಿನ್ ಮೇಲೆ ತುಂಬಾ ಡಿಫ್ರೆನ್ಸ್ ಬಂದಿದೆ. ತುಂಬ ರೇಡಿಯಂಟ್ ಆಗಿದೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಮಾಯ್ಶ್ಚರೈಸ್ಡ್ ಆಗಿದೆ. ವಾವ್, ಐ ಫೀಲ್ ಮ್ಯಾಜಿಕಲ್. ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಫೇಸ್ ಕ್ರೀಮ್ ತೇವಾಂಶದ ಮ್ಯಾಗ್ನೆಟ್ ಆಗಿರುವಂತಹ ಸ್ನೋ ಮಶ್ರೂಮ್ ನಂತಹ ವಿಶಿಷ್ಟ ಪದಾರ್ಥಗಳ ಜೊತೆಗೆ ನಿಖರವಾಗಿ ತಯಾರಿಸಲಾಗಿದೆ. ಇದು ನಿಮ್ಮ ತ್ವಚೆಯನ್ನು ದೀರ್ಘಕಾಲದವರೆಗೆ ಪೋಷಿಸಲು, ತೇವಾಂಶವನ್ನ ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಹಾಗೂ ಬಯೋ ಆಕ್ಟಿವ್ ಪ್ರೋಟೀನ್ ನಿಮ್ಮ ಚರ್ಮದ ತಾಜಾತನ ಮತ್ತು ತಾರುಣ್ಯವನ್ನ ಉಳಿಸಿಕೊಳ್ಳಲು ಕೆಲಸ ಮಾಡುತ್ತದೆ. ಹೇಗೆ ಈ ಗ್ಲೋ ನಮ್ಮ ಮಹಾನಟಿಯರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೋ ಹಾಗೇನೆ ನಿಮ್ಮ ಗ್ಲೋ ಕೂಡ ಇದರಲ್ಲಿದೆ. ಫೇರ್ ಎವರ್ ಬ್ಯೂಟಿ ಲಿಫ್ಟ್ ಫೇಸ್ ಕ್ರೀಮ್ ನ ಮ್ಯಾಜಿಕ್ ಅನ್ನ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂತಂದ್ರೆ ಅಂದಕ್ಕೆ ಬೇಕು ಒಂದು ಚಿಕ್ಕ ಲಿಫ್ಟ್. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಮಹಾನಟಿ 16 ನಟಿಯರು ತಮ್ಮದೇ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಹೋದಂತ ನಟಿಯರನ್ನ ಈಗ ನಿಮ್ಮ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. शबनम जैसी लड़की तेरी खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬ ವಿನೋದ ನಲಿದಾಡೋಣ ವೇಲಾಣೆ.
ಇದೊಂದು ಕಲಾ ಕುಟುಂಬ. ಅವರ ಗೆಲುವನ್ನ ಸಂಭ್ರಮಿಸೋದಕ್ಕೆ ಫಿನಾಲೆಯಲ್ಲಿ ಅವ್ರು ತಲುಪಿದ್ದಾರೆ ಅನ್ನೋದನ್ನ ನೆನ್ಸ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ಅವರ ಎಲ್ಲಾ ಗೆಳತಿಯರು ಬಂದಿದ್ದೀರಲ್ಲ, ಹ್ಯಾಟ್ಸ್ ಆಫ್, ಸೂಪರ್ ಸೂಪರ್. ಅಂಡ್ ಏನ್ ಡ್ಯಾನ್ಸ್ ಮಾಡಿದ್ರಿ, ಲವ್ಲಿ. ಇವರನ್ನ ನಾವೆಲ್ಲ ಬರಿಗೈಯಲ್ಲಿ ಕಳ್ಸದೇ ಇಲ್ಲ. ಎಲ್ಲಾ ನಟಿಯರಿಗೂ ಕೂಡ ನೆನಪಿನ ಕಾಣಿಕೆ ಸಿಗ್ತಾ ಇದೆ. ಅದು ಯಾರ ಕಡೆಯಿಂದ? ಮಹಾನಟಿ ಕೈಯಾರೆ. ಪ್ರೇಮಾ ಮ್ಯಾಮ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಹೆಣ್ಣೆ ಹೆಣ್ಣೆ ಕನಸುಗಳು ಕೋಟಿ ಇರಲಿ, ಮುಂದೆ ನಡೆಯೇ ನನಸಾಗುವ ದಾರಿಯಲಿ. Thank you, Prema ma'am. Thank you so much. Thank you, everyone. Thank you, girls. Good luck. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅಗ್ನಿ ಪರೀಕ್ಷೆಯನ್ನ ಎದುರಿಸಿ ಈ ಫಿನಾಲೆ ಅನ್ನೋ ಶಿಖರವನ್ನ 5 ಫೈನಲಿಸ್ಟ್ಗಳು ತಲುಪಿದ್ದಾರೆ. ಒಬ್ಬೊಬ್ರು ವಿಭಿನ್ನವಾದಂತಹ ಪ್ರತಿಭೆ ನಮ್ಮೊಂದಿಗೆ ಗೆಲುವಿನ ಜೊತೆ ಇಲ್ಲಿವರೆಗೂ ಪ್ರಯಾಣ ಬೆಳೆಸಿದ್ದಾರೆ. ಆದ್ರೆ ಗೆಲುವು ಯಾರನ್ನ ಆರಿಸ್ಕೊಂಡಿದೆ ಅದನ್ನ ನೋಡೋದಕ್ಕೆ 5 ನಟಿಯರನ್ನ ಮೊದಲನೇದಾಗಿ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಚಿತ್ರದುರ್ಗದ ಗಗನ, ಮೂಡಬಿದ್ರೆಯ ಆರಾಧನಾ ಭಟ್, ಕಾರವಾರದ ಶ್ವೇತಾ ಭಟ್, ಮೈಸೂರಿನ ಪ್ರಿಯಾಂಕಾ ಹಾಗೂ ತರೀಕೆರೆಯ ಧನ್ಯಶ್ರೀ. ಓಕೆ, ನಿಮ್ನ 5 ಜನಕ್ಕೆ ಗೊತ್ತಿದೆ ಗೆಲುವು ಒಬ್ರಿಗೆ ಮಾತ್ರ ಅಂತ ಹೇಳಿ. ಆದ್ರೆ ಆ ಗೆಲುವು ಯಾರಿಗೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದು ತುಂಬಾ ಇಂಪಾರ್ಟೆಂಟ್ ಮೂಮೆಂಟು. ಮಹಾನಟಿಯ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಕ್ಕಿಂತ ಮುಂಚೆ ಇದರ ನಿರ್ಧಾರ ಹೇಗಾಗುತ್ತೆ ಅಂತ ನೀವು ಕೇಳಿದ್ರೆ, ಇಲ್ಲಿವರೆಗೂ ಓವರ್ ಆಲ್ ಜಡ್ಜಸ್ ಕೊಟ್ಟಂತಹ ಸ್ಟಾರ್ ರೇಟಿಂಗ್ಸ್ ಹಾಗೂ ಇಲ್ಲಿವರೆಗೂ ನಮ್ಮ ಜನತೆ ಕಳಿಸಿದಂತಹ ವೋಟಿಂಗ್ಸ್ ಗಳ ಆಧಾರದ ಮೇಲೆ ಮಹಾನಟಿ ಗ್ರ್ಯಾಂಡ್ ಫಿನಾಲೆಯ ಗೆಲುವಿನ ನಿರ್ಧಾರ ಮಾಡಲಾಗುತ್ತೆ. ಸೊ ಮಹಾನಟಿಯ ಸಿನಿಮಾ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬಂದು ನಿಂತಿದೆ. ಈ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಸಿಗೋದು ವಿನ್ನರ್ ಹಾಗೂ ರನ್ನರ್. 5 ಜನ ವೇದಿಕೆ ಮೇಲಿದ್ದಾರೆ. ಟಾಪ್ 2ಗೆ ತಲುಪದೇ ಇರೋಂಥ ನಟಿಯರು ಯಾರ್ಯಾರು ಅನ್ನೋದನ್ನ ಮೊದಲನೇದಾಗಿ ನಮ್ಮ ಜಡ್ಜಸ್ ಹೇಳ್ತಾರೆ. ಅದಾದ ನಂತರ ನಾವು ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋಣ. ಟಾಪ್ 2ಗೆ ತಲುಪ್ತಾ ಇಲ್ಲ ಅನ್ನೋಂಥ ನಟಿ ಯಾರು? ನಿಶ್ವಿಕಾ, ಯಾರ ಹೆಸರು ತಗೊಳ್ಳೋಕ್ಕೂ ತುಂಬ ಕಷ್ಟವಾಗಿದೆ. ಬಟ್ ಐ ಹ್ಯಾವ್ ಟು ಟೇಕ್ ಒನ್ ಪರ್ಸನ್ಸ್ ನೇಮ್. And unfortunately it is Shweta. Sorry Shweta. ಓಕೆ ಮ್ಯಾಮ್, ಥ್ಯಾಂಕ್ ಯು. ಶ್ವೇತಾ, ನೀವು ಆ ಟಾಪ್ 2ಗೆ ತಲುಪಿಲ್ಲ, ಬಟ್ ಖಂಡಿತವಾಗ್ಲೂ ಎಲ್ಲರ ಮನಸ್ಸುಗಳನ್ನ ತಲುಪಿದ್ದೀರಾ, ಫೈನಲಿಸ್ಟ್ ಆಗಿದ್ದೀರಾ. ದಟ್ಸ್ ಅ ಬಿಗ್ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಷನ್ ಶ್ವೇತಾ. ಥ್ಯಾಂಕ್ ಯು ಮ್ಯಾಮ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಅಂತ್ಯ ಅಲ್ಲ, ಆರಂಭ ಅಂತೀನಿ. ನಿಜ, ದಟ್ಸ್ ಟ್ರೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ಈ 4ರಲ್ಲಿ ಟಾಪ್ 2ಗೆ ಹೋಗ್ತಾ ಇಲ್ಲ ಅಂತ ಇರೋಂಥ ಇನ್ನೋರ್ವ ನಟಿ ಪ್ರೇಮಾ ಮ್ಯಾಮ್. ನೀವು 4 ಜನ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ವೆರಿ ಹ್ಯಾಪಿ. ಬಟ್ ಇದರಲ್ಲಿ ಒಬ್ಬರು ಹೋಗಲೇಬೇಕಾಗುತ್ತೆ. ಸೊ ಐ ಆಮ್ ರಿಯಲಿ ರಿಯಲಿ ಸಾರಿ. ಆರಾಧನಾ ಭಟ್, ಸಾರಿ. ತುಂಬ ಚೆನ್ನಾಗಿ ಮಾಡಿದೆ. ನಿನ್ನ ಜರ್ನಿ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ 3 ಜನ ಇರೋದ್ರಿಂದ ಒಬ್ಬರನ್ನ ತೆಗಿಲೇಬೇಕಾಗುತ್ತೆ. ಸೊ ಸಾರಿ ಆರಾಧನಾ ಭಟ್. ಟಾಪ್ 2ಗೆ ಆಯ್ಕೆ ಆಗಿಲ್ಲ, ಬಟ್ ಆರಾಧನಾ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿ ಜೀವನದ ಪ್ರತಿಯೊಂದು ಖುಷಿಯನ್ನ ನಮ್ಗಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮಹಾನಟಿ ವೇದಿಕೆಯಲ್ಲಿ. ಗುಡ್ ಲಕ್ ಆರಾಧನಾ. ಥ್ಯಾಂಕ್ ಯು ಸೋ ಮಚ್. ಇದು ಹೆವಿ ಟಫ್. ಮಹಾನಟಿಯ ವಿನ್ನರ್ಗಾಗಿ ಪೈಪೋಟಿ ನಡೆಸ್ತಾ ಇರೋದು ಟಾಪ್ 3 ಫೈನಲಿಸ್ಟ್. ತರುಣ್ ಅವರೇ, ಈ 3ರಲ್ಲಿ
ಯಾರು ಟಾಪ್ 2ಗೆ ಆಯ್ಕೆ ಆಗದೆ ಇರೋಂಥ ನಟಿ? 3 ಜನ ಬೆಸ್ಟ್ ಪರ್ಫಾರ್ಮೆನ್ಸ್ಗಳನ್ನ ಕೊಟ್ಕೊಂಡ್ ಬಂದಿದ್ದೀರಾ. ಸೋ ಕ್ಲೋಸ್ ಇಟ್ ಸೋ ಫಾರ್. ತುಂಬ ಹೆವಿ ಹಾರ್ಟಿಂದ ಹೆಸರು ತಗೋತಾ ಇದ್ದೀನಿ. ಫೈನಲಿಸ್ಟ್ ಅಂತ ಈ ಹೆಸರು ಹೇಳ್ಬೇಕಾದ್ರೆ ನಂಗೆ ಎಷ್ಟು ಖುಷಿ ಇತ್ತು, ಇವಾಗ ಈ ಹೆಸರು ತಗೋಬೇಕಾದ್ರೆ ಅಷ್ಟೇ ನಂಗೆ ನೋವಿದೆ. ಗಗನ, ನೀನು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ. 80-85 ಮಾರ್ಕ್ಸ್ ತಗೊಳ್ಳೋರನ್ನ ಅಡ್ಮಿಷನ್ ಮಾಡಿಸ್ಕೊಂಡು 90-95 ತರ್ಸೋದಲ್ಲ, 35 ತಗೊಳ್ಳೋನ ಕರ್ಕೊಂಬಂದು 85 ತೋರಿಸಿದ್ರು ಅದು ಅಚೀವ್ಮೆಂಟೇನೆ. ನೀನು ನಿಜವಾಗ್ಲೂ ಆ ಥರದೊಂದು ಕಂಟೆಸ್ಟೆಂಟ್. ಅಲ್ಲಿಂದ ಸ್ಕ್ರಾಚ್ 0 ಇಂದ ಇವತ್ತು ಟಾಪ್ 3 ಬಂದಿದ್ಯಾ ಅಂತಂದ್ರೆ ಬೇರೆಯವ್ರದೆಲ್ಲ ಬಿಟ್ಬಿಡು, ನೀನೇ ನಿನ್ಗೆ ಹಿಂಗೆ ಮಾಡ್ಕೋಬೇಕು. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಟಾಪ್ 3ಗಲ್ಲ ಸೆಲೆಕ್ಟ್ ಆದರೆ ಒಂದು ದೊಡ್ಡ ಖುಷಿ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಕ್ಕ ಕೇಳ್ತಾ ಇದ್ದೆ, ನಾನು ಸೆಲೆಕ್ಟ್ ಆಗಿಲ್ಲ ಅಂದರೆ ಮತ್ತೆ ಜನ ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ, ನಾನು ಮೆಗಾ ಆಡಿಷನಿಗೆ ಹೋಗಲ್ಲ ಬೇಡವೇನೋ ಅಂತ. ಜಸ್ಟ್ ನೀನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ 30 ಸೆಕೆಂಡ್ಸ್ ಟಿವಿಯಲ್ಲಿ ಬರ್ತೀಯಲ್ಲ, ಹೋಗು ಮಜಾ ಮಾಡು ಅಂತ ಹೇಳಿದ್ರು ನಮ್ಮ ಅಕ್ಕ. ಸೊ ಅದು ಸೆಲೆಕ್ಟ್ ಆಗಿದ್ರೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಒಂದು ಇಂಟೆನ್ಷನಿಂದ ಬಂದಿದ್ದೆ. ಸೆಲೆಕ್ಟ್ ಆಗಿ ನಾನೇ ನನ್ನಲ್ಲೇನೋ ಒಂದು ಕಂಡ್ಕೊಂಡು ಇಷ್ಟು ದಿನ ಕಲ್ತ್ಕೊಂಡು ಎಲ್ಲ ಜಡ್ಜಸ್ಸಿಂದ, ಅನುಶ್ರೀ ಅಕ್ಕನಿಂದ ಮತ್ತು ಮೆಂಟರ್ಸಿಂದ, ಸೊ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ, ಸೊ ಪ್ರತಿಯೊಂದು ಇನ್ಪುಟ್ನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಂಡು ಟ್ರೈ ಮಾಡಿ ಟಾಪ್ 3ಗೆ ಬಂದಿದ್ದೀನಿ ಅಂದರೆ ಪ್ರೌಡ್ ಆಫ್ ಮೈ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಮಹಾನಟಿ ಪಟ್ಟ ಯಾರ ಪಾಲಾಗುತ್ತೆ? ಧನ್ಯಶ್ರೀ ಅಥವಾ ಪ್ರಿಯಾಂಕಾ? ಇದನ್ನ ಹೇಳಕ್ಕಿಂತ ಮುಂಚೆ ವೈಟ್ ಗೋಲ್ಡ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಬಾಬು ಸರ್ ಅವರು ಒಂದು ವಿಶೇಷವಾದ ಸೂಚನೆಯನ್ನ ತಗೊಂಡ್ಬಂದಿದ್ದಾರೆ. ಅದನ್ನ ಸರ್ ದಯವಿಟ್ಟು ಹೇಳಬೇಕು, ವೇದಿಕೆ ಮೇಲೆ ಬಂದು ಪ್ಲೀಸ್. ಸರ್, ಫಸ್ಟ್ ಆಫ್ ಆಲ್ ಮಹಾನಟಿ ಗ್ರ್ಯಾಂಡ್ ಫಿನಾಲೆಗೆ ವೆಲ್ಕಮ್. ಆ್ಯಂಡ್ ಈ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಅಸೋಸಿಯೇಷನ್ಗೆ ಥ್ಯಾಂಕ್ ಯು. ನೀವು ಪ್ರತಿ ಬಾರಿ ಬಂದಾಗ್ಲೂ ಏನೋ ಒಂದು ಸರ್ಪ್ರೈಸ್ ಗುಡ್ ನ್ಯೂಸ್ ತರ್ತೀರಾ. ಈ ಬಾರಿ ಕೂಡ ನೀವು ಒಂದು ಗುಡ್ ನ್ಯೂಸ್ ತಂದಿದ್ದೀರಾ. ಆ ಗುಡ್ ನ್ಯೂಸ್ ಏನು ಸರ್? ಆ ಗುಡ್ ನ್ಯೂಸ್ ಎಲ್ರಿಗೂ ಗೊತ್ತಿರೋ ಹಾಗೆ 15 ಲಕ್ಷದ ಕಿರೀಟ ಅಲ್ಲಿ ವೇಟ್ ಮಾಡ್ತಿದೆ. ಅದಲ್ಲದೆ ಈಗ 5 ಜನ ಫೈನಲಿಸ್ಟ್ ಇದ್ರು, 3 ಜನ ಏನು ಗೆದ್ದಿಲ್ಲ, ದೇ ಹ್ಯಾವ್ ಗಾನ್ ಬ್ಯಾಕ್. ಐ ಹ್ಯಾವ್ ಎ ಕಾನ್ಸಲೇಷನ್ ಪ್ರೈಸ್ ಫಾರ್ ದಮ್. ವೈಟ್ ಗೋಲ್ಡ್ ಕಡೆಯಿಂದ ನಿಮ್ಮ 3 ಜನಕ್ಕೂ 1 lakh rupees ಗಿಫ್ಟ್ ವೌಚರ್ ನಾನು ಕೊಡ್ತಾ ಇದ್ದೆ. ಆ 3 ಹೆಣ್ಮಕ್ಳ ಟ್ಯಾಲೆಂಟ್ ಅನ್ನ ರೆಕಗ್ನೈಸ್ ಮಾಡಿ, ಇಲ್ಲ ದೇ ಆಲ್ಸೋ ಡಿಸರ್ವ್ ಸಮಥಿಂಗ್ ಅಂತ ಹೇಳಿ 3 ಕೂಡ 1 ಲಕ್ಷವನ್ನ ವೈಟ್ ಗೋಲ್ಡ್ ಸಂಸ್ಥೆಯಿಂದ ಕೊಡ್ತಾ ಇದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಗಿಫ್ಟ್ ಹ್ಯಾಂಪರ್ ಬರಲಿ ಪ್ಲೀಸ್. ವೈಟ್ ಗೋಲ್ಡ್ ಸಂಸ್ಥೆ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಹಾಗೂ ಆರಾಧನಾ ಭಟ್, ಶ್ವೇತಾ ಭಟ್ ಹಾಗೂ ಗಗನಾಗೆ ತಲಾ 1 ಲಕ್ಷ ರೂಪಾಯಿ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮಹಾನಟಿ ಗ್ರ್ಯಾಂಡ್ ಫಿನಾಲೆಯ ಐತಿಹಾಸಿಕ ಕ್ಷಣ. ಗ್ರ್ಯಾಂಡ್ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಮಹಾನಟಿ ಸೀಸನ್ 1 ಟೈಟಲ್ ವಿನ್ನರ್ ಯಾರಾಗ್ತಾ ಇದ್ದಾರೆ? ಓರ್ವ ಮಹಾನಟಿಗೆ ಪಟ್ಟಾಭಿಷೇಕ ಕಟ್ಟುವಂತಹ ದಿನ. ವೈಟ್ ಗೋಲ್ಡ್ ಸಂಸ್ಥೆಯ ಆ ಚಿನ್ನದ ಕಿರೀಟ ಯಾರ ಮುಡಿಗೇರಲಿದೆ? ಇದನ್ನ ಹೇಳೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ಪ್ರೀತಿಯ ಜಡ್ಜಸ್ ಹಾಗೂ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ಇಬ್ಬರ ಮಧ್ಯೆ ಈ ಕನಸಿನ ಕದನ ಬಂದು ನಿಂತಿದೆ. ಗೆಲುವು ಯಾರ ಹೆಸರಲ್ಲಿದೆ? ಮೈಸೂರಿನ ಪ್ರಿಟಿ ಪ್ರಿಯಾಂಕಾ ಒಂದ್ ಕಡೆ ಹಾಗೂ ತರೀಕೆರೆಯ ಧನ್ಯಶ್ರೀ ಇನ್ನೊಂದು ಕಡೆ. ಇದು ಮಹಾನಟಿಯ ಮಹಾ ಕ್ಲೈಮ್ಯಾಕ್ಸ್. ಆ ಇಬ್ರು ಟಾಪ್ 2 ನಟಿಯರ ಮಧ್ಯದಲ್ಲಿ ನಿಂತು, ಅದು ಈ ಕ್ಲೈಮ್ಯಾಕ್ಸ್ ಕ್ಷಣದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಇಬ್ರು ದೇ ಆರ್ ಸೋ ಮೈಟಿಲಿ ಟ್ಯಾಲೆಂಟೆಡ್. Both of you. You're amazing. In fact, all of you. ಇದನ್ನ ಹೆಂಗ್ ಹೇಳಕ್ಕೆ ಮನ್ಸ್ ಬರ್ತಲ್ಲ. ಕ್ಯಾನ್ ಐ ಜಸ್ಟ್ ಗೆಸ್ಚರ್ ಅಲ್ಲಿ ತೋರಿಸಬಹುದಾ ವಿನ್ನರ್ ಯಾರು ಅಂತ? ಸರ್ ಅದೇ ನೀವು ಹೇಳ್ದಂಗೆ ಬಾಯಲ್ಲಿ ಅನೌನ್ಸ್ ಮಾಡೋದೇ ಬೇಡ ಸರ್. ಇಬ್ರು ಕೈನ ಹೀಗೆ ಇಟ್ಕೊಂಡ್ಬಿಡಿ ಸರ್.
ಮಹಾನಟಿ ಗ್ರ್ಯಾಂಡ್ ಫಿನಾಲೆಯ ಮಹಾ ವಿನ್ನರ್. On the count of 10, 9, 8, 7, 6, 5. ಧನ್ಯಶ್ರೀ, ಏನ್ ಓಡ್ತಾ ಇದೆ ನೀನ್ ಹೊಟ್ಟೆಲಿ? ಹೇಳಮ್ಮ, ಹೇಳು ಹೇಳು ಹೇಳು. ಏನು ಓಡ್ತಿಲ್ಲ ನಂಗೆ. ಛೇ, ಕೌಂಟ್ ಡೌನ್ ಹೊಟ್ಟೋಯ್ತು ಸರ್. ಮತ್ತೆ 5, 4, 3. ಪ್ರಿಯಾಂಕಾ, ಮೈಸೂರಿಂದ ನೀನು ಇಲ್ಲಿ ಬಂದಾಗ ಇಲ್ಲಿ ಟಾಪ್ 2 ಫೈನಲಿಸ್ಟ್ ಆಗಿ ನಿಂತ್ಕೋತೀಯ ಅಂತ ನಿನ್ಗೆ ಗೊತ್ತಿತ್ತಾ? ನೋ ಮ್ಯಾಮ್. ಈಗೇನು ಅನಿಸ್ತಿದೆ ನಿಂಗೆ? ಕೈ ಹಿಡ್ಕೊಂಡಿರೋದೇ ಖುಷಿ ಮ್ಯಾಮ್. ಓಕೆ, ಈಗ ಮಹಾನಟಿಯ ಗ್ರ್ಯಾಂಡ್ ಫಿನಾಲೆಯ ವಿನ್ನರ್, ಮಹಾನಟಿ ಸೀಸನ್ 1 ವಿನ್ನರ್. 5, 4, 3, 2, 1. ಪ್ರಿಯಾಂಕಾ! ಮೈಸೂರಿನ ಪ್ರಿಟಿ ಪ್ರಿಯಾಂಕಾ ಮಹಾನಟಿ ಸೀಸನ್ 1 ವಿನ್ನರ್. ಮಹಾನಟಿ ಸೀಸನ್ 1 ಮೊದಲ ರನ್ನರ್ ಅಪ್ ತರೀಕೆರೆಯ ಧನ್ಯಶ್ರೀ. ಮಹಾನಟಿಯ ಫಸ್ಟ್ ರನ್ನರ್ ಅಪ್ ತರೀಕೆರೆಯ ಧನ್ಯಶ್ರೀಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ವೈಟ್ ಗೋಲ್ಡ್ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಅಂಡ್ ಜಿ ಕನ್ನಡ ವಾಹಿನಿ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ನಾನು ಇದನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನೀನ್ ಫಸ್ಟ್ ರನ್ನರ್ ಅಪ್ಗೆ ಫಿಕ್ಸ್ ಆಗಿದ್ಯಾ? ಅದು ಬಂದಿದ್ರು ಖುಷಿ, ಇದು ಬಂದಿದ್ರು ಖುಷಿ ಅನ್ನೋ ತರ ಇದ್ದೆ. ಸೇಮ್ ಇವಾಗ ವಿನ್ ಆಗಿದ್ರು ಹಿಂಗೆ ಖುಷಿ ಪಡ್ತಿದ್ದೆ, ಇವಾಗೂ ಅದೇ ಖುಷಿ ಇದೆ. ಸೊ ತುಂಬಾ ತುಂಬಾ ಇದು ಸೆಕೆಂಡ್ ಬರುತ್ತೆ ಅಂತಾನು ನಾನು ಅನ್ಕೊಂಡಿಲ್ಲ. ಅದೇ ನನಗೆ ತುಂಬಾ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಮಹಾನಟಿ, ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಅಪೂರ್ವ ಮ್ಯಾಮ್, ವಿಘ್ನೇಶ್ ಸರ್, ಮಧು ಸರ್, ಶರಣಯ್ಯ ಸರ್, ಬಾಸ್ಕಿ ಸರ್, ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ಮ್ಯಾಮ್, ಆಮೇಲೆ ಜಡ್ಜಸ್ ನನಗೆ ಹೇಳ್ಕೊಟ್ಟಿದ್ದು ಒಂದೊಂದು ಮಾತುಗಳು ಇವತ್ತಿಗೆ ನನ್ನನ್ನು ಇಲ್ಲಿಗೆ ತಗೊಂಬಂದು ನಿಲ್ಸಿದೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಕಂಟೆಸ್ಟೆಂಟ್ಸ್, ನನ್ನ ಫ್ರೆಂಡ್ಸ್, ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ವೈಟ್ ಗೋಲ್ಡ್ ವತಿಯಿಂದ ಪ್ರಿಯಾಂಕಾ ಅವರಿಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಅತ್ಯಾಕರ್ಷಕ ಚಿನ್ನದ ಕಿರೀಟ. ಗೌರವ ಪೂರ್ವಕವಾಗಿ ಸ್ವಾಗತಿಸೋಣ ವೈಟ್ ಗೋಲ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಗೌರವನೀಯ ಶ್ರೀಯುತ ಬಾಬು ಜೋಸೆಫ್ ಸರ್. ಸರಿಸಾಟಿ ಮಹಾನಟಿ ಸೀಸನ್ 1 ವಿನ್ನರ್ ಮೈಸೂರಿನ ಪ್ರಿಯಾಂಕಾ. ಸರಿಸಾಟಿ ಸರಿಸಾಟಿ
ಜೀ ಕನ್ನಡ ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳ ಜೊತೆ ವೈಟ್ ಗೋಲ್ಡ್ ಸಂಸ್ಥೆಯ ಒಂದು ನಂಟೇನಿದೆ ಅದು ಇದೇ ರೀತಿ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ ಸರ್. ವೈಟ್ ಗೋಲ್ಡ್ ನಲ್ಲೇ ಚಿನ್ನವನ್ನ ನಾವ್ ಯಾಕೆ ಮಾರಬೇಕು? ಅದು ವೆರಿ ಸಿಂಪಲ್. ನಮ್ದು ಒಂದೇ ರೂಮಲ್ಲೇ ನಿಮಗೆ ಲೈವ್ ರೇಟ್ ಕಾಣಿಸುತ್ತೆ. ನಿಮಗೆ ಸಿಸ್ಟಮ್ ಅಲ್ಲಿ ಸ್ಪೆಕ್ಟ್ರೋಮೀಟರ್ ಇದೆ, ಚೆಕ್ ಮಾಡ್ಬೋದು ನಿಮ್ಮ ವೆಯ್ಟ್. ಯಾರು ಏನು ಹೇಳೋದು ಬೇಕಾಗಿಲ್ಲ. ಇಟ್ ಈಸ್ ಆಲ್ ಅವೈಲೇಬಲ್ ದೇರ್. ಕ್ಲಿಯರ್ ಸಿನ್ಸಿಯರ್ ಆಗಿ ನಾವು ಮಾಡಿ ನಿಮ್ಮ 30 minutes ಅಲ್ಲಿ ನಿಮ್ಮ ದುಡ್ಡು ನಿಮ್ಮ ಬ್ರಾಂಚ್ ನಿಮ್ಮ ಖಾತೆಗೆ ಬರುತ್ತೆ. ದಟ್ ಈಸ್ ದಿ ಜಾಬ್ ವಿ ಡು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಗೌರವದಿಂದ ಚಿನ್ನ ಮಾರೋದಕ್ಕೆ ಒಂದು ಸಂಸ್ಥೆ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ, ದೆನ್ ಯು ವಿಲ್ ನೋ ವಾಟ್ ಈಸ್ ವೈಟ್ ಗೋಲ್ಡ್ ಅಂತ. ವಿ ಹ್ಯಾವ್ 30 branches ಇನ್ ಕರ್ನಾಟಕ. ಈಗ ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ನಮ್ಮ ಬ್ರಾಂಚ್ಗಳಿರಬೇಕು ಅಂತ ನಾವು ಮಾಡ್ತಾ ಇದ್ದೀರಿ. ಬೈ ಮಾರ್ಚ್ ವಿ ವಿಲ್ ಹ್ಯಾವ್ ಹೋಲ್ ಆಫ್ ಕರ್ನಾಟಕ. ಸರ್ ಅವರ ಸಂಸ್ಥೆ ಹೆಸರೇ ವೈಟ್ ಗೋಲ್ಡ್. ವೈಟ್ ಅಂದ್ರೆ ಪರಿಶುದ್ಧತೆ. ಸೊ ಶುದ್ಧತೆ ಹಾಗೂ ಪರಿಶುದ್ಧತೆಗೆ ಮತ್ತೊಂದು ಹೆಸರು ವೈಟ್ ಗೋಲ್ಡ್. ಸರ್, ಪ್ರತಿ ಬಾರಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದಾಗ್ಲೂ ಕೂಡ ಅಲ್ಲಿ ವಿನ್ನಿಂಗ್ ಮೂಮೆಂಟ್ ಅಂತ ಬಂದಾಗ ಅಲ್ಲಿ ವೈಟ್ ಗೋಲ್ಡ್ ಸಂಸ್ಥೆ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಸಿಕ್ಕಾಪಟ್ಟೆ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಾವು ಬಹಳ ಪ್ರೀತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದೀವಿ. ಅದನ್ನ ಸ್ವೀಕರಿಸಬೇಕು ಪ್ಲೀಸ್. ವಿನ್ನಿಂಗ್ ಸ್ಪೀಚ್ ಪ್ರಿಯಾಂಕಾ. ಈ ಗೆಲುವು ನಂದು ಮಾತ್ರ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬರದು ಕೂಡ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್, ನಾನು ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಬೇಕು ಅಂದರೆ ಅವರೇ ಕಾರಣ. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ನನಗೆ ಸಪೋರ್ಟ್ ಮಾಡಿರೋ ಎಲ್ರಿಗೂ, ಡೈರೆಕ್ಷನ್ ಟೀಮಲ್ಲಿ ಅಪೂರ್ವ ಮ್ಯಾಮ್, ವಿಘ್ನೇಶ್ ಸರ್, ಬಾಸ್ಕಿ ಸರ್, ಶರಣಯ್ಯ ಸರ್, ಹಾಗೆ ನಮ್ಮ ಮೇಕಪ್ ಮ್ಯಾಮ್ ಕೀರ್ತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನನಗೆ ಓಟ್ ಹಾಕಿ ಇಲ್ಲಿವರೆಗೂ ಬಂದು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಜೀ ಕನ್ನಡ ಅವಕಾಶ ಕೊಡ್ತಾ ಇದೆ. ಈ ಥರ ನಂತರ ಸುಮಾರು ಜನ ಈ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಂದ ಏನೇ ಸಾಧನೆ ಮಾಡಿದ್ರು ಅದಕ್ಕೆಲ್ಲ ಕಾರಣ ಜೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಈಗ ವೈಟ್ ಗೋಲ್ಡ್ ಚಿನ್ನದ ಕಿರೀಟ ನಿಮ್ಮ ಮುಡಿಗೇರಿದೆ. ಕೈಯಲ್ಲಿ ಅವಾರ್ಡ್ ಬರುವಂತಹ ಸಮಯ. ವಿನ್ನಿಂಗ್ ಟ್ರೋಫಿ. ನಮ್ಮ ಮಹಾನಟಿಯ ವಿನ್ನರ್ ಪ್ರಿಯಾಂಕಾ ಅವರಿಗೆ ಈ ವಿನ್ನಿಂಗ್ ಟ್ರೋಫಿಯನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಜೀ ಕನ್ನಡ ಹಾಗೂ ಜೀ ಮರಾಠಿಯ ಚೀಫ್ ಕಂಟೆಂಟ್ ಆಫೀಸರ್ ಶ್ರೀಯುತ ರಾಘವೇಂದ್ರ ಹುನ್ಸೂರ್ ಸರ್. ಸರಿಸಾಟಿ ಮಹಾನಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಈ ತರ ಒಂದು ಶೋ ಆಗ್ಬೇಕು ಅಂತ ಹೇಳಿ ಕನಸನ್ನ ಕಂಡು ಆ ಕನಸನ್ನ ಇವತ್ತು ಯಶಸ್ವಿಯಾಗಿ ನನಸು ಮಾಡಿದವರು ಶ್ರೀಯುತ ರಾಘವೇಂದ್ರ ಹುನ್ಸೂರ್ ಸರ್ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ರಾಘವ್ ಸರ್, ನಿಮ್ಮ ಮಾತುಗಳು ಪ್ಲೀಸ್. ಸಿನಿಮಾ ಹಾಗೆ ಸಿನಿಮಾದಲ್ಲಿ ನಟನೆ ಮಾಡುವಂತಹ ಎಲ್ಲ ಹೆಣ್ಣುಮಕ್ಕಳಿಗಳಿಗೆ ಆ ಉದ್ಯೋಗಕ್ಕೆ, ಆ ವೃತ್ತಿಗೆ ಒಂದು ಗೌರವ, ಅವ್ರು ಮಾಡೋ ಕೆಲಸಕ್ಕೊಂದು ಘನತೆ, ಎರಡೂ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಶುರು ಮಾಡಿದಂತಹ ಕೆಲಸ. ಅದನ್ನೇ ನಾವು ಪ್ರೋಮೋಗಳಲ್ಲಿ ಕೂಡ ಕನ್ವೆ ಮಾಡ್ತಾ ಇದ್ವಿ. ಹೋಪ್ಫುಲಿ ಇವತ್ತಿಗೆ ರಾಜ್ಯದ ಯಾವ್ಯಾವ ಹೆಣ್ಣುಮಕ್ಕಳು ನಾನು ಸಿನಿಮಾ ಮಾಡ್ತೀನಿ ಅಂತ ಹೊರಡ್ತಾರೋ ಅವರ ಮನೆಯವರು ಅವರನ್ನು ಗೌರವದಿಂದ ಕಳಿಸ್ಕೊಡ್ತಾರೆ. ಅವರ ಅಕ್ಕಪಕ್ಕದವರು ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಆ್ಯಂಡ್ ನೆಂಟರು ಅಂತ ಕರ್ಸ್ಕೊಳ್ಳೋಂಥವ್ರು ಅದಕ್ಕೊಂದಷ್ಟು ಬೆಲೆ ಕೊಡ್ತಾರೆ ಅನ್ನೋ ಒಂದು ಹೋಪ್ ಇದೆ. ಆ ಮಟ್ಟಿಗೆ ಈ ವೇದಿಕೆ ಒಂದು ಸಾರ್ಥಕತೆ ನಮ್ಗೆಲ್ರಿಗೂ ಡೆಫಿನೆಟ್ಲಿ ಇದೆ. ಈ ಕಾರ್ಯಕ್ರಮ ಐ ಥಿಂಕ್ ಐ ಕ್ಯಾನ್ ಸೇ ಇಟ್, ನಾವು ಮಾಡಿದಂಥ ಒನ್ ಆಫ್ ದ ಟಫೆಸ್ಟ್ ರಿಯಾಲಿಟಿ ಶೋ. ಇದರ ಅಷ್ಟು ಕ್ರೆಡಿಟನ್ನು ನಾನು ಮೊದಲೇ ಕೊಡೋಕೆ ಇಷ್ಟಪಡೋದು ನನ್ನ ತಂಡಕ್ಕೆ. ಸೊ ಶರಣಾ, ಭಾಸ್ಕಿ, ಆಂಟೋ ಇವತ್ತಿಲ್ಲ, ಬಟ್ ಸ್ಟಿಲ್ ವಿ ನೀಡ್ ಟು ರಿಮೆಂಬರ್ ದಟ್. ಆ್ಯಂಡ್ ವಿಘ್ನೇಶ್, ದಯವಿಟ್ಟು ನೀವುಗಳು ಸ್ಟೇಜಿಗೆ ಬಂದರೆ ವಿ ಕ್ಯಾನ್ ಸ್ಪೀಕ್ ಮೋರ್ ಅಬೌಟ್ ಇಟ್. ನಮಗೊಂದು ದೊಡ್ಡ ಆಸೆ ಇದ್ದಿದ್ದು ಇವ್ರುಗಳನ್ನ ಫಿನಾಲೆ ಒಳಗಡೆ ಒಂದು ಬೆಳ್ಳಿ ತೆರೆ ಮೇಲೆ ತರಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಇವತ್ತು ಅದನ್ನ ಒಂದು ಹೌಸ್ಫುಲ್ ಶೋ ಆಗಿದೆ. ಅದರದೊಂದು ಹೆಮ್ಮೆ ನಮಗಿದೆ. ಆ್ಯಂಡ್ ಅದಕ್ಕೆಲ್ಲ ಕಾರಣಕರ್ತರಾಗಿದ್ದು ನನ್ನ ತಂಡದವರು. ಡೆಫಿನೆಟ್ಲಿ ಪ್ರೇಮ ಮೇಡಮ್, ನಿಶ್ವಿಕಾ ಆ್ಯಂಡ್ ತರುಣ್. ಈ ಕಾರ್ಯಕ್ರಮಕ್ಕೆ ಜಡ್ಜಸ್ಗಳಾಗಿ ನಾವು ಒಂದು ಪ್ಯಾನಲ್ನ ಬೇಕು ಅಂತ ಬಂದಾಗ ಡೆಫಿನೆಟ್ಲಿ ಇಲ್ಲಿ ತನಕ ರಿಯಾಲಿಟಿ ಶೋ ಮಾಡದೇ ಇರೋರು ಬೇಕು ಅನ್ನೋದೊಂದಿತ್ತು. ಜೊತೆಗೆ ಸಿನಿಮಾಗೊಂದು ಜೀವ ಕೊಡುವಂಥವ್ರು, ಆ ವೇದಿಕೆ ಘನತೆ ಕೊಡುವಂಥವ್ರು ಬೇಕು ಅಂತಿತ್ತು. ಥ್ಯಾಂಕ್ಸ್ ಫಾರ್ ಕಮಿಂಗ್ ವಿತೌಟ್ ಎನಿ ಬ್ಯಾಗೇಜ್. ಆ್ಯಂಡ್ ಹಾಗಾಗಿ ನಮ್ಮ ಜರ್ನಿ ತುಂಬ ಲೈಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಟ್ರೂ ಆ್ಯಂಡ್ ಸೋ ಜೆನ್ಯೂನ್. ಆ್ಯಂಡ್ ರಮೇಶ್ ಸರ್,
ಐ ಥಿಂಕ್ ಈ ಸ್ಟೇಜ್ ಒಂದು ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಯಿತು. ಇಡೀ ಕಾನ್ಸೆಪ್ಟ್ನ ಡೆವಲಪ್ ಮಾಡೋದ್ರಲ್ಲಿ ರಮೇಶ್ ಸರ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ಸೊ ಥ್ಯಾಂಕ್ ಯು ಸರ್. ಸೊ ಇವತ್ತಿಗೆ ಇದೊಂದು IP ಆಗಿದೆ, ಅದಕ್ಕೆ ಕಾರಣ ನೀವೆಲ್ಲರೂ ಆ್ಯಂಡ್ ಒಬ್ವಿಯಸ್ಲಿ ನೀವುಗಳು ಯು ಬಿಕಮ್ ದ ಫೇಸ್ ಆಫ್ ದ ಶೋ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ದಟ್. ಆ್ಯಂಡ್ ಎಲ್ಲ ಪೇರೆಂಟ್ಸ್ಗಳಿಗೆ ಆ್ಯಂಡ್ ಎಲ್ಲ ನಿಮ್ಮ ಸಪೋರ್ಟರ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಾವು ಬಾಸ್ಕಿ. ಫಸ್ಟ್ ಆಫ್ ಆಲ್ ನಾನು ಮಾತಾಡೋಕ್ಕೆ ಮುಂಚೆ ನಮ್ಮ ತಂಡನ ಕರೆದು ಬಿಡ್ತೀನಿ. ವಿಘ್ನೇಶ್ ಡೈರೆಕ್ಟ್ರು, ಅವ್ರ ಜೊತೆ ತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾಕಂದರೆ ರಾಘವ್ ಸರ್ ಹೇಳ್ದಂಗೆ ಇದು ಅಷ್ಟು ಸುಲಭವಾದ ಶೋ ಅಲ್ಲ. ಸೊ ಇವತ್ತಿನ ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಮೂವಿ ಹಾಕಿದ್ದೀವಿ. ಇದು ಒಂದೇ ದಿನದಲ್ಲಿ ಶೂಟ್ ಆಗಿರೋ ಮೂವಿ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರೊಡಕ್ಷನ್ ಟೀಮ್. ಯಾಕೆಂದರೆ ಕಂಟಿನ್ಯೂಸ್ ವರ್ಕು. ಥ್ಯಾಂಕ್ ಯು ಪ್ರಭಾಕರ್ ಸರ್ ಅಂಡ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ಗೆ ಬರೀ ಟೀಮ್ ಅಲ್ದೇನೆ ಹೊರಗಿನಿಂದನೂ ಸಂಪನ್ಮೂಲ ವ್ಯಕ್ತಿಗಳು ಎಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಅದು ಫಸ್ಟ್ ಮಂಡ್ಯ ರಮೇಶ್ ಸರ್ ಎಂದು ಹಿಡ್ಕೊಂಡು ಜೋಸೆಫ್ ಸರ್ ಮತ್ತೆ ಮೌನಿಶ್ ಬಡಿಗೇರ್ ಸರ್, ದಯವಿಟ್ಟು ನೀವೆಲ್ಲರೂ ಅವ್ರಿಗೆ ಚಪ್ಪಾಳೆ ಹೊಡಿಲೇಬೇಕು ಈ ಟೈಮಲ್ಲಿ. ಈಗ ವಿಘ್ನೇಶ್. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್ ಇಲ್ಲಿ ಇರೋರೆಲ್ಲರಿಗೂ ಆ್ಯಂಡ್ ಆಲ್ ದ ಮಹಾನಟೀಸ್. ಬಿಕಾಸ್ ನೀವಿಲ್ಲದೆ ಈ ಶೋ ಇಲ್ಲ, ಬಿಕಾಸ್ ನೀವೇ ಕಾರಣ ಇದೆಲ್ಲದಕ್ಕೂ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಮೈ ಟೀಮ್. ಈ ಟೀಮ್ ಇಲ್ಲ ಅಂದರೆ ಇದು ಸಾಧ್ಯನೇ ಆಗಲ್ಲ. ಪ್ರತಿಯೊಬ್ಬರು, ಕುಟ್ಟಿ ವಿಘ್ನೇಶ್, ರವಿ ಸರ್, ಅಪೂರ್ವ, ಶ್ರೀಕಾಂತ್ ಸರ್, ವಸೀಂ, ಚೈತ್ರ, ವರುಣ್ ಗೌಡ, ಆಮೇಲೆ ನಮ್ಮ ನರೇಶ್, ಮಧು, ರಾಜನ್. ಬಿಕಾಸ್ ಹಗಲು ರಾತ್ರಿ ಎವ್ರಿ ಡೇ ನಿದ್ದೆ ಇಲ್ಲದೆ ಈ ಶೋಗೋಸ್ಕರ ಕೆಲಸ ಮಾಡಿದ್ದಾರೆ. ಬಿಕಾಸ್ ಇದನ್ನ ಇಷ್ಟು ಮಟ್ಟಿಗೆ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿರೋದು ಅವರಿಂದಾನೆ. ಥ್ಯಾಂಕ್ ಯು ಆಲ್. ಅಫ್ಕೋರ್ಸ್ ಈ ವಾರ ಮಹಾನಟಿ ಮುಗಿದಿದೆ. ಅದನ್ನು ಮುಗಿಸಿರುವಂತಹ ಖುಷಿಯಲ್ಲಿ ತಂಡ ಇದೆ. ಬಟ್ ಇದು ನಮ್ದು ನಿಲ್ಲದೇ ಇರುವಂತಹ ನಿರಂತರ ಪಯಣ. ಇದ್ರ ಬೆನ್ನಿಗೆ DKDಯನ್ನ ಶುರು ಮಾಡುವಂತಹ ಜವಾಬ್ದಾರಿ. ಸೊ ಈ ಫಾರ್ಮ್ಯಾಟ್ ಅನ್ನ ಬಹಳ ಒಂದು ಎಕ್ಸ್ಪೆರಿಮೆಂಟಲ್ ಫಾರ್ಮ್ಯಾಟ್ ಆಗಿ ಮಾಡ್ತಾ ಇದೀವಿ. ಅದು ಏನು ಅಂತ ಪ್ರೋಮೋದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ನೆಕ್ಸ್ಟ್ ಪ್ರೋಮೋದಲ್ಲಿ ಅದರ ಡೀಟೇಲ್ಗಳು ನಿಮಗೆ ತಲುಪತ್ತೆ. ಎನಿವೇಸ್, ಅನು ಅವ್ರದ್ದು ನಮ್ಮ ಜೊತೆಗೆ ಜರ್ನಿ ಕಂಟಿನ್ಯೂ ಆಗುತ್ತೆ ಇದಕ್ಕೆ. ಥ್ಯಾಂಕ್ ಯು ಅನು. ಓವರ್ ಟು ಯು ಅನೌನ್ಸ್. ರಾಘವ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಹೊಸ ರೂಪದಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ಜೊತೆ ಮತ್ತೆ ನಾನು ಮುಂದಿನ ವಾರ ಸಿಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆ ಕಾರ್ಯಕ್ರಮ ಕೂಡ ಹೀಗೆ ಇರ್ಲಿ. ಆದ್ರೆ ಒಂದು ಗೆಲುವಿನ ನಂತರ ಮತ್ತೊಂದು ಗೆಲುವು ನಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಅದನ್ನ ನಿಮಗೆ ಅರ್ಪಿಸುವಂತಹ ಸಮಯ ಹತ್ರ ಬರ್ತಾ ಇದೆ. ಮತ್ತೆ ಸಿಗೋಣ DKDಯಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಮಹಾನಟಿ ಮೈಸೂರಿನ ಪ್ರಿಯಾಂಕಾ. Mahanati, co-powered by Gold winner Ramraj Dhotis and Shirts, Pond's Dream Flower Talc, Denver Deodorant, special partner Fairwear Beauty Lift Cream, gold buying partner White Gold, digital streaming partner Z5 and Mahanatiya. Last cut Ramesh sir ಹೇಳ್ತಾರೆ. Sir, it's time to say cut, sir. Cut it.